ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಾಖಲೆಯ 17ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. 16 ಸವಾಲುಗಳು ಇದ್ರೂ ಕೂಡ ಆ ಸವಾಲುಗಳನ್ನು ಮೆಟ್ಟಿ ನಿಂತು ಗ್ಯಾರಂಟಿಗಳಿಗೆ ಭರ್ಜರಿ ಅನುದಾನವನ್ನು ಘೋಷಣೆ ಮಾಡಲಾಗಿದೆ. ದಾಖಲೆ ಮೊತ್ತದ ಸಾಲದ ಮಧ್ಯೆ ಬಂಡವಾಳ ವೆಚ್ಚಕ್ಕೆ ಸಿಎಂ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಈ ಬಜೆಟ್ನಲ್ಲಿ ಉದ್ಯೋಗ ಭರ್ತಿ ಒತ್ತಡಕ್ಕೆ ಮಣಿದು 56,000 ನೇಮಕಾತಿಗೆ ಅಸ್ತು ಅಂದಿದ್ದಾರೆ. ಎಲ್ಲರನ್ನ ತೃಪ್ತಿಪಡಿಸುವ ಕೆಲಸವನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬರೋಬ್ಬರಿ 3 ಗಂಟೆ 30 ನಿಮಿಷ ಬಜೆಟ್ ಅನ್ನ ಮಂಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ದಾಖಲೆ ಬಜೆಟ್ಗೆ ವಿಪಕ್ಷ ಬಿಜೆಪಿ ಕೆಂಡ ಕಾರಿದೆ. ಚೊಂಬನ್ನ ಹಿಡಿದು ಪ್ರತಿಭಟಿಸಿ ರಾಜ್ಯ ಸರ್ಕಾರದ ಬಜೆಟ್ಗೆ ಆಕ್ರೋಶ ವ್ಯಕ್ತಪಡಿಸಿದೆ. ಸ್ಲೋಗನ್ ರಾಮಯ್ಯನವರ ಸುದೀರ್ಘ ಪ್ರತಾಪ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಕಿಡಿಕಾರಿದ್ದಾರೆ. ಕೇಂದ್ರದಿಂದ ದುಡ್ಡು ಬಂದಿದ್ರೆ ಸಾಲ ಮಾಡ್ತಿರ್ಲಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಾಲ ಹೆಚ್ಚಾಯಿತು ಅಂದ ಬಿಜೆಪಿ ನಾಯಕರಿಗೆ ಸಿಎಂ ಈ ರೀತಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರದಿಂದ ಮಲತಾಯಿ ಧೋರಣೆ ಅಂತ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ರು. 17ನೇ ಬಾರಿ ಬಜೆಟ್ ಅನ್ನ ಮಂಡಿಸಿರುವಂತಹ ಮುಖ್ಯಮಂತ್ರಿ ಎನ್ನುವಂತಹ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. 16 ಸವಾಲುಗಳಿದ್ವು. ಆ ಸವಾಲನ್ನ ಮೆಟ್ಟಿ ನಿಂತು ಗ್ಯಾರಂಟಿಗಳಿಗೆ ಭರಪೂರ ಅನುದಾನವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ತೆರಿಗೆ ಸರ್ವರಿಗೂ ಸಾಲ ಸಿದ್ದರಾಮಯ್ಯನವರ 17ನೇ ಬಜೆಟ್ಟಿನ ತಿರುಳು. ಕಳೆದ 3 ವರ್ಷದಲ್ಲಿ 4.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ. ನಮ್ದು ಈಗ 8 ಲಕ್ಷ ಕೋಟಿ ನಾವು ಸಾಲ ನಮ್ಮ ತಲೆ ಮೇಲೆ ಇದೆ. ಈಗ ಅಂದ್ರೆ ಸಾಲ ಮಾಡಿ ಸರ್ಕಾರ ನಡ್ಸಕ್ಕೆ ನೀ ಹಾಕ್ಬೇಕಪ್ಪ ಸಿದ್ದರಾಮಯ್ಯ. ಕೇಂದ್ರ ಸರ್ಕಾರದ ಅಸಹಕಾರ ಮತ್ತು ಮಲತಾಯಿ ಧೋರಣೆ ನಾವು ಆದರೂ ಕೂಡ ಹೆಚ್ಚು ವಿತ್ತೀಯ ಶಿಸ್ತನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ನಮಗೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಟ್ಟುಬಿಟ್ಟಿದ್ದಾರೆ. 10,000 ಕೋಟಿ ಕೋತಾ ಆಗದೆ ಹೋಗಿದ್ದಾರೆ. ಅವರಿಂದ GST ಇಂದ ಕೋತಾ ಆಗದೆ ಹೋಗಿದ್ದಾರೆ. ಒಟ್ಟು ಬಿಡುಗಡೆ ಮಾಡಿರ್ತಕ್ಕಂಥದ್ದು 27,098 ಕೋಟಿ. ವಾಟ್ ಫೇಸ್ ಹಿ ಹ್ಯಾಸ್ ಅಶೋಕ, ವಾಟ್ ರೈಟ್ ಹಿ ಹ್ಯಾಸ್? 17ನೆಯ ಬಜೆಟ್ ಅನ್ನ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡ್ತೇನೆ ಅಂತೇಳಿ ಬೀಗ್ತಾ ಇದ್ದಂತ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ಜನತೆಗೆ ನಿರಾಶೆಯನ್ನ ಉಂಟು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಓದಲು ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಅದು ಕೇಳ್ತಾ ಇದ್ರೆ ಯಾರೋ ಸಾಹಿತಿಗಳು ಬರೆದುಕೊಟ್ಟಂತೆ ಕಾಣ್ತಾ ಇದೆ. ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು. ಆದ್ರೆ ರಾಜ್ಯದ ಜನತೆಗೆ ಇದು ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನೋದು ಸತ್ಯ. 17ನೇ ಬಜೆಟ್ ಈ ನಾಡಿನ ಜನತೆಗೆ ದೊಡ್ಡ ಚೊಂಬನ್ನ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅನ್ನೋದು ಸ್ಪಷ್ಟ. ಹಿಂದಿನ ಬಜೆಟ್ ನಲ್ಲೇ 1,16,000 ಕೋಟಿ ರೂಪಾಯಿಗಳನ್ನ ಸಾಲ ಮಾಡಿದ್ರು. ಈ ಬಾರಿ 2025-26ನೇ ಸಾಲಿಗೆ 1,32,000 ಕೋಟಿ ರೂಪಾಯಿಗಳ ಸಾಲವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ ಸಾಲವನ್ನ ಮಾಡಿರ್ತಕ್ಕಂಥದ್ದೇ ಸಿದ್ದರಾಮಯ್ಯನವರು ಮಾಡಿರುವ ದಾಖಲೆ ಅನ್ನೋದನ್ನ ಈ ವರ್ಷದ ಆಯವ್ಯಯದಲ್ಲಿ ಅರಣ್ಯ ಪರಿಸರ ಇಲಾಖೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈ ಸಂಘರ್ಷವನ್ನು ತಡೆಗಟ್ಟಲಿಕ್ಕೆ ಆನೆ ಕಾರ್ಯಪಡೆ ಹೊಸದಾಗಿ ಸೃಜನೆ ಮಾಡಲಿಕ್ಕೆ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಸುಮಾರು 5 ವರ್ಷದಲ್ಲಿ 1,500 ಕೋಟಿ ರೂಪಾಯಿ ಒಂದು ಯೋಜನೆಗೆ ಅನುಮೋದನೆ ಕೊಡಲಾಗಿದೆ. ಇದರ ಜೊತೆಯಲ್ಲಿ ಇವತ್ತು ಟೆಂಟಕಲ್ ಫೆನ್ಸಿಂಗ್ ಮಾಡುವಂಥದ್ದು, ಕಂದಕ ನಿರ್ಮಾಣ ಮಾಡುವಂಥದ್ದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಹಸಿರು ಹೊದಿಕೆ ಕಡಿಮೆ ಇದೆ ಆ ಹಸಿರು ಹೊದಿಕೆ ಜಾಸ್ತಿ ಮಾಡಲಿಕ್ಕೆ ಸುಮಾರು 150 ಕೋಟಿ ರೂಪಾಯಿ ಇವತ್ತು ಅನುದಾನ ಒದಗಿಸಲಾಗಿದೆ. ಇವತ್ತು ಇವೆಲ್ಲ ಕಾರ್ಯಕ್ರಮಗಳು ಜಾರಿ ಮಾಡುವಂತ ಒಂದು ದೃಷ್ಟಿಯಿಂದ ಈ ಒಂದು ಆಯವ್ಯಯ ಅಭಿವೃದ್ಧಿಗೆ ಪೂರಕವಾಗಿದೆ. ಇವತ್ತು ರಾಜ್ಯ ಡ್ರಗ್ಸ್ ಮುಕ್ತ ಆಗಬೇಕಾಗಿದೆ. ಯುವ ಪೀಳಿಗೆಯಲ್ಲಿ ಇವತ್ತು ಡ್ರಗ್ ದಂಧೆಗಳು ನಡೀತಾ ಇದೆ. ಕಳೆದ ಬಜೆಟ್ನಲ್ಲಿ 40,000 ಕೋಟಿ ನೀವು ಎಕ್ಸೈಸ್ ಇಂದ ಎಕ್ಸ್ಪೆಕ್ಟ್ ಮಾಡಿದ್ರಿ. ಈ ಸಾರಿ 45,000 ಕೋಟಿ ಮಾಡಿದ್ದೀರಿ. ಅಂದ್ರೆ ಏನಂತಂದ್ರೆ ಈ ಪೀಳಿಗೆಗೆ, ಈ ಜನರಿಗೆ ನೀವು ಕುಡುಕರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ. ಈ ಪಾನ ಮುಕ್ತ ಮಾಡೋದ್ರ ಬದಲು ಪ್ರತಿಯೊಬ್ಬರು ಕೂಡ
ಕಡ್ಡಾಯವಾಗಿ ಕುಡಿಯಲೇಬೇಕು ಅಂತಕ್ಕಂಥ ಕಡ್ಡಾಯವನ್ನು ಮಾಡ್ತಾರ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತದೆ. 4,48,000 ಕೋಟಿ ರೂಪಾಯಿಯ ಆಯವ್ಯಯವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಸಚಿವರು ಆದ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮಂಡನೆ ಮಾಡಿ ಒಂದು ದಾಖಲೆಯನ್ನ ಕರ್ನಾಟಕದಲ್ಲಿ ನಿರ್ಮಿಸಿದ್ದಾರೆ. ಎಲ್ಲರೂ ಗ್ಯಾರಂಟಿ ಹೊರೆ ಜಾಸ್ತಿ ಆಗಿದೆ, ಅದು ಹೆಂಗೆ ಸರಿದೂಗಿಸ್ತಾರೆ ನೋಡಬೇಕು. ಇದೊಂದು ಸವಾಲು, ಇಟ್ ಇಸ್ ಎ ಚಾಲೆಂಜ್ ಅಂಥೇಳಿ ಎಲ್ಲರೂ ಮಾತಾಡ್ತಾ ಇದ್ರು. ಅದಕ್ಕೆ ಅತ್ಯಂತ ಸಮರ್ಪಕವಾಗಿ ಉತ್ತರ ಕೊಡೋದಲ್ಲದೆ ಕರ್ನಾಟಕದ ಅತ್ಯಂತ ಮಹತ್ವದ ಯೋಜನೆಗಳಾಗಿದ್ದಂಥ UKP 3 ಅದನ್ನು ಸಹಿತ ಬಜೆಟ್ನಲ್ಲಿ ಇವತ್ತು ಪ್ರಸ್ತಾಪ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ ಪೂರೈಕೆ ಪ್ರಾರಂಭ ಮಾಡುವಂಥ ಒಂದು ದಿಟ್ಟ ನಿಲುವನ್ನು ಬಜೆಟ್ ಮೂಲಕ ನೀಡಿದ್ದಾರೆ. ಅವರ ದಾಖಲೆಯ 17ನೇಯ ಬಜೆಟ್. $4,48,000 ಕೋಟಿಗೆ ತಲುಪಿತು ರಾಜ್ಯದ ಬಜೆಟ್. ಅದರ ಪೈಕಿ 1,32,000 ಕೋಟಿಯ ಸಾಲ, ಗ್ಯಾರಂಟಿ ಯೋಜನೆಗಳು ಯಥಾ ಪ್ರಕಾರ ಮುಂದುವರಿತವೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 74,682,000 ಕೋಟಿ. ನಮ್ಮ ಸಂಕಲ್ಪಕ್ಕೆ ಪೂರಕವಾದ ಈ ಆಯವ್ಯಯನ್ನು ನಿಮ್ಮ ಮುಂದಿಡಲು ನನಗೆ ಅಪಾರ ಹೆಮ್ಮೆ ಮತ್ತು ಸಂತೋಷವಾಗುತ್ತಿದೆ. ನಾನು 2026-27ನೇ ಸಾಲಿನ ಈ ಆಯವ್ಯಯವನ್ನು ಗೌರವಾನ್ವಿತ ಸದನದ ಪರಿಗಣನೆಗೆ ಮಂಡಿಸುತ್ತಿದ್ದೇನೆ ಮತ್ತು ಅದರಂತೆ ಮಾರ್ಚ್ 31, 2027 ವೆಚ್ಚವನ್ನು ನಿರ್ವಹಿಸಲು ಪೂರ್ಣ ಆಯವ್ಯಯವನ್ನು ಅಂಗೀಕರಿಸಲು ಕೋರುತ್ತಿದ್ದೇನೆ. ಜೈ ಹಿಂದ್. ಇಲಾಖಾವಾರು ನೀಡುವ ಅನುದಾನಗಳನ್ನು ಹೊರತುಪಡಿಸಿ ಕಳೆದ ವರ್ಷ ರಸ್ತೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೊಳಿಸಿ 8,600 ಕೋಟಿ ರೂಗಳ ಕಾಮಗಾರಿಗಳನ್ನು ತೆಗೆದುಕೊಳ್ಳಲಾಗಿದೆ. ಇದರ ಎರಡನೇ ಹಂತವಾಗಿ 26-27ನೇ ಸಾಲಿನಲ್ಲಿ 4,000 ಕೋಟಿ ಮೊತ್ತದ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು. ವಸತಿ ರಹಿತರಿಗೆ ಮನೆಗಳು, ನಿರುದ್ಯೋಗಿ ಯುವಜನರಿಗೆ ಸ್ವಯಂ ಉದ್ಯೋಗಗಳನ್ನು ಕಲ್ಪಿಸಿಕೊಡಲು ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದೇವೆ. ಹವಾಮಾನ ಬದಲಾವಣೆಯಿಂದ ಉಂಟಾಗುತ್ತಿರುವ ತಲ್ಲಣಗಳನ್ನು ನಿಭಾಯಿಸಲು
ಸೂಕ್ತ ಕಾರ್ಯತಂತ್ರಗಳನ್ನು ರೂಪಿಸುತ್ತಿದ್ದೇವೆ. ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಮತ್ತಷ್ಟು ಹೆಚ್ಚಿನ ಆದ್ಯತೆ ನೀಡುತ್ತಿದ್ದೇವೆ. ಪ್ರೊಫೆಸರ್ ಎನ್ ಗೋವಿಂದರಾವ್ ಸಮಿತಿಯ ಶಿಫಾರಸುಗಳಿಗೆ ತಾತ್ವಿಕ ಅನುಮೋದನೆ ನೀಡಲಾಗಿದೆ. ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ, 5ನೇ ಹಣಕಾಸು ಆಯೋಗ, ಆಡಳಿತ ಸುಧಾರಣಾ ಆಯೋಗಗಳ ಶಿಫಾರಸುಗಳನ್ನು ಪರಿಶೀಲಿಸಿ ಅನುಷ್ಠಾನಗೊಳಿಸಲು ಬದ್ಧರಾಗಿದ್ದೇವೆ. ಇಲಾಖಾವಾರು ನೀಡುವ ಅನುದಾನಗಳನ್ನು ಹೊರತುಪಡಿಸಿ ಕಳೆದ ವರ್ಷ ರಸ್ತೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಆರ್ ಕೇಶವ್ ಅವರಿದ್ದಾರೆ, ಆರ್ಥಿಕ ತಜ್ಞರು. ಕಾರ್ಯಕ್ರಮಕ್ಕೆ ಸ್ವಾಗತ ಕೇಶವ್ ಸರ್. ಪ್ರದೀಪ್ ಕುಮಾರ್ JDS ವಕ್ತಾರರು, ಪ್ರಶಾಂತ್ ಆರ್ಥಿಕ ಪ್ರಕೋಷ್ಠ ಬಿಜೆಪಿ ಆರ್ಥಿಕ ಪ್ರಕೋಷ್ಠದ ಮುಖ್ಯಸ್ಥರು, ಹಾಗೂ ರಮೇಶ್ ಬಾಬು ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಮೂವರಿಗೂ ಸ್ವಾಗತ. ಆರ್ ಕೇಶವ್ ಅವರ ಮೊದಲ ಪ್ರತಿಕ್ರಿಯೆ ತೆಗೆದುಕೊಳ್ತಾ ಇದ್ದೇನೆ. ಸರ್, ಬ್ಯಾಲೆನ್ಸಿಂಗ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಸಿದ್ದರಾಮಯ್ಯ. ಹ್ಯಾಸ್ ಹಿ ಸಕ್ಸೀಡೆಡ್? ಯಶಸ್ವಿಯಾಗಿದ್ದಾರಾ ಸಮತೋಲನ ಕಾಯ್ದುಕೊಳ್ಳುವಲ್ಲಿ? ಒಂದು ಕಡೆ ಗ್ಯಾರಂಟಿ, ಇನ್ನೊಂದು ಕಡೆ ಅಭಿವೃದ್ಧಿ. ಒಂಥರ ಮಹತ್ವಾಕಾಂಕ್ಷೆ ಕಾಣುತ್ತೆ, ಅನ್ಡೌಟೆಡ್ಲಿ ಕಾಣುತ್ತೆ. ಮತ್ತು ಒಂದು ಹಣಕಾಸಿನ ವಿತ್ತೀಯ ರೋಡ್ ಮ್ಯಾಪ್ ಕೂಡ ಕಾಣುತ್ತೆ, ನಿಮಗೆ ನೀರಿನಕ್ಷೆ ಕಾಣುತ್ತೆ, ವೆಲ್ಫೇರ್ ಕಮಿಟ್ಮೆಂಟ್ ಇದೆ ಅದರಲ್ಲೇನು ಅನ್ಡೌಟೆಡ್ಲಿ, ಯಾಕಂದರೆ ಕೆಲವು ಹೊಸ ಕಾರ್ಯಕ್ರಮಗಳು ಇದೆ. ಆದರೆ ನಾನು ಅದನ್ನು ಸ್ವಲ್ಪ ಬಿಡಿಸಿ ನೋಡಿದಾಗ ಇದು ನಿಜವಾಗ್ಲೂ ಸಾಧುವಾದದ್ದ ಅಂತ ನೋಡಿದ್ರೆ ಆಗ ನನಗೊಂದು ಸ್ವಲ್ಪ ಆತಂಕ ಇದೆ. ಅದರ್ವೈಸ್ ಐ ಅಪ್ರಿಷಿಯೇಟ್ ದಿ ಬಜೆಟ್. ಈಗ ಬಜೆಟ್ ಸೈಜ್ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಅನೌನ್ಸ್ ಆಗಿದೆ, 4,48,000 ಕೋಟಿ, 4.4 lakh crores, ಗುಡ್ ಅಮೌಂಟ್. ಈಗ ಕಳೆದ ಸರಿ ಏನಾಗಿತ್ತು ಅಂದರೆ 4 ಲಕ್ಷ ಫಸ್ಟ್ ಟೈಮ್ ದಾಟಿದ್ವಿ ಅಂತ ನಾವು ತುಂಬ ಸಂಭ್ರಮ ಕೂಡ ಪಟ್ಟಿದ್ವಿ. ಆದರೆ ರಿವೈಸ್ಡ್ ಎಸ್ಟಿಮೇಟ್ಸಲ್ಲಿ ಅದು 3,95,000 ಕೋಟಿ ಆಗಿದೆ. ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ರೀಸನ್ಸ್ ಏನೇ ಇರಲಿ. ಅಂದರೆ ಈಗ ಹೆಚ್ಚಾಗಿರೋದು ನಮಗೆ 38,455 ಕೋಟಿ. ಇಲ್ಲಿ ಒಂದನ್ನು ನಾವು ಗಮನಿಸಬೇಕು, ಏನಂದರೆ ಕಳೆದ ಸಾರಿ ನಾವು ಹಾಕ್ಕೊಂಡಿದ್ದಂತಹ ಗುರಿಯನ್ನು ತಲುಪಲಿಕ್ಕಾಗದೆ ರಿವೈಸ್ ಮಾಡಿದ್ದೀವಿ. ಈಗ ಯಾವ ಧೈರ್ಯದ ಮೇಲೆ ಇಷ್ಟು ದೊಡ್ಡ ಆಯವ್ಯಯವನ್ನು ಮಂಡಿಸಿದ್ದಾರೆ ಅಂತಂದರೆ, ನಮ್ಮದೇ ರೆವಿನ್ಯೂ ಏನಿದೆ ಅಂದರೆ 2,20,000 ಕೋಟಿ ಏನು ಪ್ಲಾನ್ ಮಾಡಿದ್ದಾರೆ, ಅದು ಕಳೆದ ಸರಿ 2,80,000 ಇತ್ತು, ಈಗ 2,20,000 ಮಾಡಿದ್ದೀವಿ. ಅಂದರೆ 12,000 ಕೋಟಿ ಜಾಸ್ತಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಮಾಡಬೇಕು. ಆದರೆ ಕಳೆದ ಬಾರಿಗೆ ಇದನ್ನು ನಾವು ರೀಚ್ ಮಾಡೋಕ್ಕೆ ಆಗಿಲ್ಲ ಅನ್ನೋವಂಥದ್ದು. ನಾವು ಅರೌಂಡ್ 90% ದಿ ಟಾರ್ಗೆಟ್ ರೀಚ್ ಆಗಿದ್ದೀವಿ. ಬಜೆಟ್ ಡಾಕ್ಯುಮೆಂಟ್ನ ಪೂರ್ತಿಯಾಗಿ ಓದ್ತಾ ಇದೆ, ಕಲೆಕ್ಟ್ ಆಗಬೇಕು ಅಂತ. ಇದು ತುಂಬ ಆಂಬಿಷಿಯಸ್ ಆದಾಗ ಮಾಡಬಾರ್ದು, ಇಷ್ಟು ಆಂಬಿಷಿಯಸ್ ಇರಬೇಕು. ಆದರೆ ಸ್ವಲ್ಪ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ಆಮೇಲೆ ನೀವು ನೋಡಿ, ಈ ಡೆಟ್ ನಂಬರ್ಸನ್ನು ನೋಡಿದಾಗ್ಲೂ ಸಹ ಬರೀ 14,000 ಕೋಟಿ ಹೆಚ್ಚಾಗಿದೆ ಕಳೆದ ಇದಕ್ಕಿಂತನೂ. ಈಗ 1,32,000. ಇಲ್ಲಿ ಆತಂಕಕ್ಕೆ ನಾನು ಒಳಗಾಗೋದೇನು ಅಂದರೆ 53,000 ಲಕ್ಷನ ನಾವು 53,000 ಕೋಟಿಯನ್ನು ನಾವು ಬಡ್ಡಿಗೆ ಕಟ್ತೀವಿ. ಇಲ್ಲಿ ಏನಪ್ಪ, ಸಾಲ ಮಾಡೋದು ತಪ್ಪಲ್ಲ ಸರ್ಕಾರಗಳು. ಈಗ ನಾನು ಪರ್ಸ್ನಲ್ ಫೈನಾನ್ಸ್ ಥರ ಅಲ್ಲ. ನಾವು ಪರ್ಸ್ನಲ್ ಫೈನಾನ್ಸ್ಗೂ ಸರ್ಕಾರದ ಫೈನಾನ್ಸ್ಗೂ ಏನು ವ್ಯತ್ಯಾಸ ಅಂದರೆ, ನಾನು ಹಬ್ಬಕ್ಕೆ ಪ್ಲ್ಯಾನ್ ಮಾಡ್ತೀನಿ, 5,000 ರೂಪಾಯಿ ನನ್ನ ಹತ್ರ ಇದೆ, 5,000ದಲ್ಲಿ ಬಟ್ಟೆ ತೊಗೊಳ್ಳೋಣ ಈ ಸರಿ ಮನೇಲಿ ಅಂತ. ಆದರೆ ಸರ್ಕಾರ ಪ್ಲ್ಯಾನ್ ಮಾಡುವಾಗ ಹೇಳುತ್ತೆ, ಎಲ್ರಿಗೂ ಬಟ್ಟೆ ಕೊಡಿಸ್ಬೇಕು, ಎಷ್ಟು ಖರ್ಚಾಗುತ್ತೆ ನೋಡಿ, ಆಮೇಲೆ ಎಲ್ಲಿ ಒದಗಿಸ್ಬೇಕು, ಇಷ್ಟೇ ಡಿಫ್ರೆನ್ಸು. ಅದರಲ್ಲಿ ನನಗೇನು ಬೇಜಾರು ಕಾಣಿಸ್ತಿಲ್ಲ, ಎಕನಾಮಿಸ್ಟಾಗಿ ಸಂತೋಷನೇ ಆಗುತ್ತೆ. ಆದರೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂತಂದರೆ, ನಮಗೆ ಈಗ ನೋಡಿ, ಯಾವುದು ಅಲೋಕೇಶನ್ ನಾವು ನೋಡೋಣ. ಈಗ ಫಿಸ್ಕಲ್ ಇದನ್ನು ಕೆಪೆಕ್ಸ್ ಹೇಳ್ಬಿಟ್ಟು ಆಮೇಲೆ ಸೆಕ್ಟರ್ ವೈಸ್ ಒಂದು 3-4 ಪ್ರಾಬ್ಲಮ್ಸ್ ನಾನು ಐಡೆಂಟಿಫೈ ಮಾಡಬೇಕು. ಈಗ ಕೆಪೆಕ್ಸ್ ಏನಾಗಿದೆ ಅಂದರೆ, ಲಾಸ್ಟ್ ಟೈಮ್ ನಾವು ಒಂದು ಖುಷಿ ಪಟ್ಟಿದ್ದೇನು ಅಂದರೆ 68,172 ಕೋಟಿ ಕೆಪೆಕ್ಸ್ಗೆ ಪ್ಲ್ಯಾನ್ ಮಾಡಿದ್ದು. ಈವನ್ ಐ ವಾಸ್ ವೆರಿ ಹ್ಯಾಪಿ, ಯಾಕೆಂದರೆ ಲಾಸ್ಟ್ ಟೈಮ್ 58% ಅವ್ರು ಸಾಲ ಮಾಡಿದ ದುಡ್ಡಲ್ಲಿ ಕೆಪೆಕ್ಸ್ನ ಮಾಡ್ತಾರೆ, ಬ್ರಿಡ್ಜ್ ಕಟ್ತಾರೆ, ಇನ್ಫ್ರಾಸ್ಟ್ರಕ್ಚರ್, ಫ್ಲೈಓವರ್ ಎಲ್ಲ ಆಗುತ್ತೆ ಅಂತ ಖುಷಿ ಪಟ್ಟಿತ್ತು. 58% ಲಾಸ್ಟ್ ಟೈಮ್. ಆದರೆ ರಿವೈಸ್ ಮಾಡಿದ್ದಾರೆ ಅದನ್ನು. ರಿವೈಸ್ ಮಾಡಿ 62,834 ಕೋಟಿ ಹೇಳ್ತಾರೆ. ಅಂದರೆ ಇವರು ಅಂದ್ಕೊಂಡಿದ್ದಷ್ಟು ಕೆಪೆಕ್ಸಲ್ಲಿ ಖರ್ಚು ಮಾಡೋಕ್ಕೆ ಆಗಲಿಲ್ಲ. ರೀಸನ್ಸ್ ಸರ್ಕಾರದ ಕಡೆಯಿಂದನೂ ನೋಡಿದೆ, ಬಟ್ ಅದ್ರ ಪರವಾಗಿ ಅದೇನೇ ಇದ್ರೂ ನಾನು ಮಾತಾಡ್ತಿದ್ದೀನಿ. ಈಗ ಕೆಪೆಕ್ಸ್ ಈ ಸರಿ ನೋಡಿ, ನಿಮಗೆ ಅಮೌಂಟ್ ಕಾಣುತ್ತೆ 68,000ದಿಂದ 74,000 ಕಾಣುತ್ತೆ, ಖುಷಿ ಆಗುತ್ತೆ. ಆದರೆ ಇದನ್ನು ಬಜೆಟ್ ಅಲೋಕೇಶನ್ಗೆ ಎಷ್ಟು ಸಾಲ ಮಾಡಿದ್ರೆ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿ. ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 56.59% ಬರುತ್ತೆ. ಸಾಲದ 56 ಪಾಯಿಂಟ್. ಅಂದರೆ ನಾವು ಸಾಲ ಮಾಡೋದು ತಪ್ಪಲ್ಲ, ಸಾಲ ಮಾಡಿದ್ರೆ ಬಹುತೇಕ ಹಣವನ್ನು ನಾವು ಎಲ್ಲಿ ಹಾಕ್ತಾ ಇದ್ದೀವಿ ಅನ್ನೋಂಥದ್ದು ನನ್ನ ಮೇಜರ್ ಇದು. ಆಮೇಲೆ ರೆವಿನ್ಯೂ ಡೆಫಿಸಿಟ್. ಕರ್ನಾಟಕ ಒಂದು ಕಾಲದಲ್ಲಿ, ಈವನ್ ಸಿದ್ದರಾಮಯ್ಯ ಅವರು ಕೂಡ 12 ಬಾರಿ ರೆವಿನ್ಯೂ ಸರ್ಪ್ಲಸ್ ಬಜೆಟನ್ನು ಮಂಡಿಸಿದ್ದಾರೆ, 17 ಸಾರಿ.
ನಾನು ಯಾವತ್ತೂ ಇಷ್ಟು ಕ್ರಿಟಿಕಲ್ ಆಗಿ ಅವರು ಹೈವೇನ ನೋಡಿರಲಿಲ್ಲ. ಬಿಕಾಸ್ ಹಿ ಆಲ್ವೇಸ್ ತುಂಬ ಕ್ಲೆವರ್ ಆಗಿ ಕೇರ್ಫುಲ್ ಆಗಿ ಕ್ಯಾಲ್ಕುಲೇಟ್ ಮಾಡುವಂತಹ ಒಬ್ಬ ದಿಟ್ಟ ಎಕನಾಮಿಸ್ಟ್ ಅಂತಲೇ ಕರಿತೀನಿ ಅವ್ರನ್ನ ನಾನು. ಆದರೆ ಇಲ್ಲಿ ರೆವೆನ್ಯೂ ಡೆಫಿಸಿಟ್ ನೋಡಿ, ರೆವೆನ್ಯೂ ಡೆಫಿಸಿಟ್ ಯೋಚನೆ ಮಾಡಿದ್ದು ಸರ್ಕಾರ 19,262 ಕೋಟಿ ಕಳೆದ ಸರಿ. ಆದರೆ ಅದು ಹೆಚ್ಚಾಯಿತು. ರೆವೆನ್ಯೂ ಡೆಫಿಸಿಟ್ ಹೆಚ್ಚಾಗೋದು ಅಂದ್ರೆ ಏನು ಅಂದರೆ ನನಗೆ ಕೊಡುವ ಸ್ಯಾಲ್ರಿ ಪೆನ್ಷನ್ನು ಈ ಥರದ್ದು ಅದನ್ನೇ ನನಗೆ ಸಾಲ ಮಾಡಿ ಕೊಡಬೇಕಾಗಿದೆ ಅಂತ. ರೆವೆನ್ಯೂ ಡೆಫಿಸಿಟ್ ಅಂದರೆ ಅದು ಅರ್ಥ. ಅಂದರೆ ನಾನು ಏನು ಕಮಿಟೆಡ್ ಆಗಿರ್ತೀನಿ, ಏನು ನಮ್ಮ ಸ್ಯಾಲ್ರಿ ಕೊಡಬೇಕು ಕೆಲಸಗಾರರಿಗೆ, ಪೆನ್ಷನ್ ಕೊಡಬೇಕು ನೌಕರರಿಗೆ, ಇವುಗಳಿಗೆ ನಾವು ಸಾಲ ಮಾಡ್ತೀವಿ. ಅಂದರೆ ಮ್ಯಾಂಡೇಟರಿ ಎಕ್ಸ್ಪೆನ್ಸಸ್ ಅಂತ ಏನಿದೆ ಅದಕ್ಕೋಸ್ಕರವೇ ಸಾಲ ಮಾಡುವಂಥದ್ದು. ಇಲ್ಲಿ ರೆವೆನ್ಯೂ ಡೆಫಿಸಿಟ್ ಏನಾಯಿತು ಅಂತ ಹೇಳ್ತೀನಿ, ಅದು ವೆರಿ ಇಂಪಾರ್ಟೆಂಟ್. ಅದು ಈಗ ರೆವೆನ್ಯೂ ಡೆಫಿಸಿಟ್ ನಮಗೆ 19,000 22,000 ಆಗಿದ್ದು ನನಗೇನು ಪರವಾಗಿಲ್ಲ, ಯಾಕೆಂದರೆ ಯಾವಾಗ ಆಗುತ್ತೆ ಇದು. ಬಟ್ ರೆವೆನ್ಯೂ ಡೆಫಿಸಿಟ್ನ ಕಡಿಮೆ ಮಾಡಬೇಕಿತ್ತು. ಈ ನಂಬರ್ ನೋಡಿದ್ರೂ ಅಷ್ಟು ಆತಂಕ ಆಗಲ್ಲ. ಲಾಸ್ಟ್ ಇಯರ್ ನಂಬರ್ ರಿವೈಸ್ ಎಸ್ಟಿಮೇಟ್ಸ್ ನೋಡಿದೆ, ಅದೆಷ್ಟು ಹೇಳುತ್ತೆ ಗೊತ್ತಾ ನಿಮಗೆ? 25,449 ಕೋಟಿ ಹೇಳುತ್ತೆ. ಅಂದರೆ ನೀವು ಕಳೆದ ಬಾರಿ ನೀವು ಅನ್ಕೊಂಡಷ್ಟು ಆದಾಯ ಬಂದಿಲ್ಲ ಅಂತ. ಹೌದು, ಅದಕ್ಕೆ ಇಲ್ಲಿ ಹೆಚ್ಚಿಗೆ ಕಾಣಿಸ್ತಾ ಇದೆ. 19,000 ಎಕ್ಸ್ಪೆಕ್ಟ್ ಮಾಡಿದ್ದೀವಿ, 19,000 ಕೋಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಬಂದಿರೋದು ನೀವು ಬರದೇ ಇರೋದು 25,449 ಕೋಟಿ. ಇಷ್ಟು ಡೆಫಿಷಿಯನ್ಸಿ ಇಟ್ಕೊಂಡು ಇಷ್ಟು ದೊಡ್ಡ ಬಜೆಟನ್ನು ಮಂಡಿಸುವಾಗ ಆಗಬಹುದಾದಂತಹ ಎಚ್ಚೆತ್ಕೊಳ್ಳಿ ಅನ್ನೋದಷ್ಟೇ ನನ್ನ ಆಶಯ. ಇದರಲ್ಲಿ ಇನ್ನೇನಿಲ್ಲ. ಈ ಫಿಗರ್ಸ್ನ ಇಷ್ಟು ಕಷ್ಟಪಟ್ಟು ನಾನು ನೋಡ್ತದ್ದು ರೀಸನ್ ಅಷ್ಟೇ, ರಾಜ್ಯಕ್ಕೆ ಒಳ್ಳೆಯದಾಗಲಿ ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಆಮೇಲೆ ಇನ್ನೂ ಒಂದು ಅಲೋಕೇಶನ್ ಬಗ್ಗೆ ಮಾತಾಡ್ತೀನಿ. ಎರಡೇ ವಿಚಾರ. ಅಲೋಕೇಶನ್ ಏನಾಗಿದೆ ಗೊತ್ತಾ ನಮಗೆ, ಈ ಎಸ್ಪೆಷಲಿ ಕೆಲವು ವಿಚಾರದಲ್ಲಿ ಏನು ಹೆಲ್ತು, ನೀವು ಅಬ್ಸಲ್ಯೂಟ್ ನಂಬರ್ ನೋಡಿದ್ರೆ ಹೆಚ್ಚೆಚ್ಚು ಕಾಣಿಸ್ತಾ ಇದೆ ಎಲ್ಲರೂ. ಅದು ಎಜುಕೇಷನ್ಗೆ 40,000 ಕೋಟಿ ಇದೆ. ಲಾಸ್ಟ್ ಟೈಮು ನಿಮಗೆ ಜಾಸ್ತಿ ಇತ್ತು ಬಜೆಟ್ ಎಸ್ಟಿಮೇಟಲ್ಲಿ, 47,244 ಕೋಟಿ ಇತ್ತು. ಅಂದರೆ ಲಾಸ್ಟ್ ಟೈಮು 10.5% ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಈ ಸರಿ ನಾವು 10.5% ಕೊಡ್ತಾ ಇದ್ವಿ. ಲಾಸ್ಟ್ ಟೈಮ್ 11% ಕೊಟ್ಟಿದ್ವಿ. ಹೆಲ್ತ್ಗೆ ಲಾಸ್ಟ್ ಟೈಮು 4.5% ಕೊಟ್ಟಿದ್ದೀವಿ, ಈ ಸರಿ 3.9% ಕೊಡ್ತಾ ಇದ್ವಿ. ನಿಮ್ಮ ಅಲೋಕೇಶನಲ್ಲಿ ತೊಂದರೆ ಆಗ್ತಾ ಇದೆ ಅಂತ. ಇರಿಗೇಷನ್ ಕೂಡ 0.4% ಕಡಿಮೆ ಆಗಿದೆ. ಅಂದರೆ ಈಗ ಬಜೆಟ್ ದೊಡ್ಡದಾಯಿತು, ಅಬ್ಸಲ್ಯೂಟ್ ನಂಬರ್ಸ್ ಜಾಸ್ತಿ ಆಯಿತು, ಅದಕ್ಕೆ ತಕ್ಕನಾಗಿ ಆ ಪರ್ಸೆಂಟೇಜ್ ಆಗಲಿಲ್ಲ. ಮತ್ತು ನಾವು ಎಕ್ಸೈಸ್ ಇಂದ ಲಾಸ್ಟ್ ಟೈಮ್ 44,000 crores ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಫೆಬ್ರವರಿ ವೇಳೆಗೆ ಬಜೆಟಲ್ಲಿ ನೋಡಿದ್ದೆ ನಾನು, ಬಜೆಟ್ ಡಾಕ್ಯುಮೆಂಟ್ ಹೇಳುತ್ತೆ, ಅದು ಸಿದ್ದರಾಮಯ್ಯ ಸರ್ ಓದಿದ್ರಲ್ಲೇ ಇದೆ, 36,492 ಕೋಟಿ ಫೆಬ್ರವರಿಯ ವೇಳೆಗೆ ಇಷ್ಟು ಕಲೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಸೊ ನಿಮಗೆ ನೆಕ್ಸ್ಟ್ ಬರ್ಬೋದು ಇನ್ನು ಒಂದು ತಿಂಗಳಲ್ಲಿ 40,000 ಅಂತೂ ರೀಚ್ ಆಗಲ್ಲ, 40,000 ಕೋಟಿ ರೀಚ್ ಆಗಲ್ಲ. ಬಟ್ ಈಗ ಅಗೈನ್ ಆಂಬಿಷಿಯಸ್ ಆಗಿ 45,000 crores ಹಾಕ್ಕೊಂಡಿದ್ದೀವಿ. ಎಲ್ಲಿ ಕರೆಕ್ಟಿವ್ ಮೆಜರ್ಸ್ ಮಾಡಬೇಕೋ ಮಾಡಲಿ ಅನ್ನೋದು ಅಷ್ಟೇ ಸದುದ್ದೇಶ ಅಗೈನ್. ಆಮೇಲೆ ಈ ಡೆಟ್ ಕೂಡ ಅಷ್ಟೇ 23.5 ಇತ್ತು 23-24 ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಆ ನಿರಂತರವಾದ ಏರಿಕೆ ಕೆಪೆಕ್ಸಲ್ಲಿ ಕಾಣಿಸ್ತಾ ಇಲ್ಲ. ಕೆಪೆಕ್ಸ್ನ ಜಾಸ್ತಿ ಮಾಡಲಿ, ಈ ಅನ್ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಏನೇನಿದೆ ಅದನ್ನು ಕಡಿಮೆ ಮಾಡಲಿ. ಆಮೇಲೆ ಇನ್ನೊಂದು ವಿಚಾರ ಹೇಳಲೇಬೇಕು ನಾನು, ಈ ಗೋವಿಂದ ರಾವ್ ಕಮಿಟಿನ ನೇಮಿಸಿದ್ರು, ಅದಕ್ಕೆ ಅಲೋಕೇಶನ್ ಕೊಟ್ಟಿದ್ದಾರೆ. ಅನೇಕರು ನಾವು ಅಂದ್ಕೊಳ್ತಾ ಇದ್ವಿ ಇದಕ್ಕೆ ರೀಜನಲ್ ಡಿಸ್ಪ್ಯಾರಿಟೀಸ್ ಕಮಿಟಿನ ನೇಮಿಸಿದ್ದು ಒಂದು ದೊಡ್ಡ ಸಾಧನೆ, ಬಿಕಾಸ್ ಆ ಕಡೆ ಗಮನನೇ ಕೊಟ್ಟಿರಲಿಲ್ಲ ನಾವು. ಆದರೆ ಅಗೇನ್ ನಿಮಗೆ ಏನು ಹಿಂದುಳಿದ ತಾಲೂಕುಗಳ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ, ಅದು ಅನದರ್ ಸರ್ಪ್ರೈಸಿಂಗ್. ನಾವು 32,000 ಕೋಟಿನ ಖರ್ಚು ಮಾಡಿದ ಮೇಲೂ ನಮಗೆ ಅನ್ಎಂಪ್ಲಾಯ್ಡ್ ತಾಲೂಕು ಸಂಖ್ಯೆ ಜಾಸ್ತಿ ಆಗಿದೆ. ಮೊದಲು 67% ತಾಲೂಕುಗಳು ಅನ್ಡೆವಲಪ್ಡ್ ಆಗಿತ್ತು. ಈಗ ನೀವು 75% ತಾಲೂಕಾಗಿದೆ. ಅದಕ್ಕೊಂದು ರೀಸನ್ಸ್ಗೆ ಒಂದು ಕಮಿಟಿನ ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಬಜೆಟಲ್ಲಿ. ಯಾಕಂದರೆ ಯಾವುದೇ ಸರ್ಕಾರ ಅದನ್ನು ಮಾಡಬೇಕು. ಹಿಂದುಳಿದ ತಾಲೂಕುಗಳ ಸಂಖ್ಯೆ ಯಾಕೆ ಜಾಸ್ತಿ ಆಯಿತು? ದುಡ್ಡೆಲ್ಲೋ ಹೋಯ್ತು ಇದು 30? ಯಾಕಂದರೆ ಎಲ್ಲ ಸರ್ಕಾರಗಳು ಇದೆ, ಈ ಸರ್ಕಾರ ಒಂದೇ ಇರಲಿಲ್ಲ ಇಲ್ಲಿ. ಹೌದು, ಎಲ್ಲ ಸರ್ಕಾರಗಳು ಇದಕ್ಕೆ ಹೊಣೆ ಹೊರಬೇಕಾಗತ್ತೆ. ಎಲ್ಲಿ ಹೋಯ್ತು ಈ ದುಡ್ಡು? ಆಮೇಲೆ 32,610 ಕೋಟಿ ಜನರ ದುಡ್ಡು ಯಾಕೆ ಹಿಂದುಳಿದೇ ಇದ್ದಾವೆ ಆ ತಾಲೂಕುಗಳು ಅನ್ನೋದನ್ನು ಚರ್ಚೆ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಅನೌನ್ಸ್ ಮಾಡ್ಬೋದು, ಒಂದು ಇಂಟೆಂಟ್ ಅನೌನ್ಸ್ ಮಾಡ್ಬೋದಿತ್ತು ಅಂತ. ಆಮೇಲೆ ಈ ಸರಿ ಏನು ಮಾಡಿದ್ದಾರೆ, 43,914 ಕೋಟಿ ಸರ್ಕಾರಕ್ಕೆ ಗೋವಿಂದರಾವ್ ಸಮಿತಿ ಶಿಫಾರಸು ಮಾಡಿದೆ 5 ವರ್ಷಗಳಲ್ಲಿ ಕೊಡಿ ಅಂತ. ನೀವು ಒಂದು ಆವ್ರೇಜ್ ಲೆಕ್ಕ ಹಾಕಿದ್ರೆ ಪ್ರತಿ ವರ್ಷ 8,782 ಕೋಟಿ ರಿಲೀಸ್ ಮಾಡಬೇಕು. ಅಟ್ಲೀಸ್ಟ್ ನೀವು ಒಂದು 6-7 ಕೋಟಿಯ ಲೆವೆಲ್, ಅಂದರೆ 6,000-7,000 ಕೋಟಿ ಹತ್ತತ್ರಕ್ಕಾದರೂ ಬಂದರೆ ನಿಮಗೆ ಒಟ್ಟಾರೆ ಆಗುತ್ತೆ. ಇಲ್ಲಾಂದರೆ ಲಾಸ್ಟಲ್ಲಿ ಏನಾಗುತ್ತೆ, ಇನ್ಫ್ಲೇಷನ್ ಸ್ವಲ್ಪ ಆದ್ರೂ ದುಡ್ಡು ಇದು ಮತ್ತೆ ಅಗೇನ್ ಜಾಸ್ತಿ ಆಗ್ತಾ ಹೋಗುತ್ತೆ ನಮಗೆ. ಹೌದು. ಸೊ ಆದರೆ ಅನೌನ್ಸ್ ಮಾಡಿದ್ದು ನೀವು ಗಮನಿಸಿದ್ರೆ 4,291 ಕೋಟಿ. ಸೊ ಎಲ್ಲ ಕನ್ಸ್ಟ್ರೇನ್ಸ್ ಇರುತ್ತೆ. ಇಟ್ ಇಸ್ ನಾಟ್ ದಟ್ ಈಸಿ. ನಾನು ಹೇಳುವಂಗೆ ನಂಬರ್ಸ್ನ ಇದಕ್ಕೆ ಇಷ್ಟು ಕೊಡ್ಬಿಡ್ಬೋದು, ಅಷ್ಟು ಕೊಡ್ಬೋದಿತ್ತು ಅಂತ ನಾನು ಹೇಳೋದು ಸುಲಭ. ಆದರೆ ಒಂದಷ್ಟು ಈ ಥರದ ಯೋಜನೆಗಳಿಗೆ ಹೆಚ್ಚು ಮಾಡಿದ್ದಿದ್ರೆ, ಬಟ್ ಅದು ಬಿಟ್ಟರೆ ನಿಮಗೆ ನೋಡಿ ಫಸ್ಟ್ ಟೈಮ್ ಯಾವಕ್ಕೂ ಯೋಚನೆ ಮಾಡಿಲ್ಲ.
ಈ G11G ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಬಹುಶಃ ಅದು ಇಡೀ ಇದರಲ್ಲಿ ಇಂಡಿಯಾದಲ್ಲಿ ಅಷ್ಟು ಯುನೀಕ್ನೆಸ್ ಇದೆ. ಅದರಲ್ಲಿ ಸ್ಟೇಟ್ಸಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋದು ಬೇರೆ ಥರ ಇದೆ, ಸ್ಟೇಟ್ಸಲ್ಲಿ ಯುನೀಕ್ನೆಸ್ ಇದೆ. ನೀವು 11G ಅಂತ ಒಂದು ಮಾಡಿ ಅದರಲ್ಲಿ ಎಲ್ಲವನ್ನೂ ತಂದಿದ್ದೀರಿ. ಗ್ಯಾರಂಟಿ ಎಕಾನಮಿ ತಂದಿರಿ, ಗುಡ್ ಪಬ್ಲಿಕ್ ಎಜುಕೇಷನ್ ತಂದಿದ್ದೀರಿ, ಗುಡ್ ಹೆಲ್ತ್ ತಂದಿದ್ದೀರಿ, ಗ್ರಾಸ್ ರೂಟ್ಸ್ ತಂದಿದ್ದೀರಿ, ಗುಡ್ ಗವರ್ನೆನ್ಸ್ ತಂದಿದ್ದೀರಿ, ಗಿಗ್ ಎಕಾನಮಿ ತಂದಿರಿ, ಜಿಯೋಗ್ರಾಫಿಕಲ್ ಈಕ್ವಾಲಿಟಿ ತಂದಿದ್ದೀರಿ, ಆಮೇಲೆ ಗ್ಲೋಬಲ್ ಟ್ರೇಡ್ ಎಕಾನಮಿ ತಂದಿದ್ದೀರಿ. G ಅಂತಲೇ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಗ್ರೀನ್ ಎಕಾನಮಿ ತಂದಿದ್ದೀರಿ, ಗ್ರೋಯಿಂಗ್ ಅರ್ಬನ್ ಎಕಾನಮಿ ತಂದಿರಿ. ಇವಕ್ಕೆಲ್ಲ ಏನು ಮಾಡಬೇಕು ಅನ್ನುವಂಥ ಒಂದು ಸ್ಟ್ರಾಟಜಿಕ್ ಆದಂಥದ್ದನ್ನು ಕೊಟ್ಟಿದ್ದೀರಿ. ಅಗ್ರಿಕಲ್ಚರ್ಗೆ ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಟ್ಟಿದ್ದೀರಿ, AI ತಂದಿದ್ದೀರಿ, ವೆರಿ ಗುಡ್. ಸ್ಟೆಮ್ ಎಜುಕೇಷನ್ಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಎಜುಕೇಷನ್, ಹೆಲ್ತ್, ಅಗ್ರಿಕಲ್ಚರ್ 3 ಬೆಂಚ್ ಮಾರ್ಕ್ಸ್ ಆಫ್ ದಿಸ್ ಬಜೆಟ್. ಬಟ್ ಯಾವಾಗ ನಿಮಗೆ ಫೈನಾನ್ಷಿಯಲ್ ಅಲೋಕೇಶನ್ ಸಾಧ್ಯ ಆಗಲ್ಲ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ದು ಒಂದಿದೆ, ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳುವಾಗ ನಾನು ಅನೇಕ ಸರಿ ಅದನ್ನು ಸರ್ಕಾರ ಕೂಡ ಹೇಳಿದೆ. ಆದರೆ ಇಲ್ಲಿ ಒಂದು ಸರ್ಪ್ರೈಸಿಂಗ್ ಇದೆ. ಐ ಡೋಂಟ್ ನೋ ವೆದರ್ ಅದು ಬಜೆಟ್ ಪುಸ್ತಕದಲ್ಲಿ ತಪ್ಪಾಗಿ ನಮೂದಿಸಿದೆಯಾ ನನಗೆ ಗೊತ್ತಿಲ್ಲ, ಚೆಕ್ ಮಾಡ್ಕೋಬೇಕು. ಯಾಕೆಂದರೆ ನೀವು ಬಜೆಟ್ ಎಸ್ಟಿಮೇಟ್ ಏನಿದೆ ಅಲ್ವಾ, ಲಾಸ್ಟ್ ಇಯರು 51,877 ಕೋಟಿ ತೋರಿಸಿದ್ದಾರೆ. ಲಾಸ್ಟ್ ಬಜೆಟ್ ಚೆಕ್ ಮಾಡ್ತಾ ಇದೆ, ಬಜೆಟ್ ಎಸ್ಟಿಮೇಟ್ಸ್ ಕಳೆದ ವರ್ಷದ್ದು. ಈ ಸರಿ ಅದು 70,050 ಕೋಟಿ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ, 79,050 ಟ್ಯಾಕ್ಸ್ ರೆವಲ್ಯೂಷನ್ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ. ಸೊ 27,173 ಕ್ರೋರ್ಸ್ ಹೆಚ್ಚಳ ಆಗುತ್ತೆ ನಮಗೆ ಅಂತ. ಹೌದು. ಎಗೇನ್ ಒಂದು ವೇಳೆ ಇಲ್ಲೂ ಪ್ರಾಬ್ಲಮ್ ಆದರೆ ಬಜೆಟ್ ಏನಾಗುತ್ತೆ, ಇದು ನಂದು ಉದ್ದೇಶ. ಬಹುಶಃ ಈ ಕರೆಕ್ಟ್ ಮಾಡಿಕೊಂಡ್ರೆ ಈ ಮ್ಯಾಥ್ಸ್ನ ಎಕನಾಮಿಕ್ಸ್ ಪರ್ಫೆಕ್ಟ್ ಆಗುತ್ತೆ. ಎಕನಾಮಿಕ್ಸ್ ಸರಿ ಹೋಗಲಿ ಅನ್ನೋದು ಒಂದೇ ಆಶೆ. ಎಸ್. ಸಂಜೆ ಬಸವರಾಜ ಬೊಮ್ಮಾಯಿ ಅವರು ಲೈವ್ನಲ್ಲಿದ್ದರು. ಅವ್ರಿಗೆ ಕೇಳ್ತಾ ಇದ್ದೆ, ಟ್ಯಾಕ್ಸ್ ಯಾವುದೂ ಜಾಸ್ತಿ ಮಾಡಿಲ್ಲ, ಎಕ್ಸೈಸನ್ನು ತುಂಬ ಜಾಸ್ತಿ ಮಾಡಿಬಿಡ್ತಾರೆ ಅಂತಿತ್ತು, ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕ್ಬೋದು ಅಂತಿತ್ತು. ಅದು ಯಾವುದೂ ಮಾಡದೆ ಇಷ್ಟು ಬಜೆಟ್ ಮ್ಯಾನೇಜ್ ಮಾಡಿದಾರಲ್ಲ, ಒಳ್ಳೇದಲ್ವಾ ಅಂತ ಕೇಳಿದ್ದಕ್ಕೆ ಅವ್ರು ಅಂದರು, ಬಜೆಟಿನ ಸ್ಯಾಂಕ್ಟಿಟಿ ಹೋಗ್ಬಿಟ್ಟಿದೆ, ಅದನ್ನ ಯಾವಾಗ ಬೇಕಾದರೂ ಮಾಡ್ಕೊಂಡು ಹೋಗ್ತಾರೆ ಅಂತ. ಅಲ್ಲ, ಯಾವ ಬೆಲೆನ ಯಾವಾಗ ಬೇಕಾದರೂ ಏರಿಸ್ಬೋದು ಅನ್ನೋಂಗಾಗಿದೆ, ಬಜೆಟ್ನಲ್ಲೇ ಏರಿಸ್ಬೇಕು ಅಂತಿಲ್ಲ ಅಂತಾರೆ ಅವರು. ಅಲ್ಲ, ನಾವು ಈ ಬಜೆಟಿನ ಅದು ಮಾಡಿದ್ದಾರೆ ಈಗ ಎಲ್ಲರೂ, ಕೇಂದ್ರ ಸರ್ಕಾರವೂ ಮಾಡಿದೆ, ರಾಜ್ಯ ಸರ್ಕಾರವೂ ಮಾಡಿದೆ. ಹಾಗಿದ್ರೆ ಬಜೆಟ್ ಸ್ಯಾಂಕ್ಟಿಟಿ ಏನು ಉಳಿತು ಅಂತ? ಅಲ್ಲ, ಅದು ಈಗ ಬಹುತೇಕ ಕಳ್ಕೊಂಡಿದೆ. ಅನೇಕರು ಬಜೆಟ್ಗೆ ಮುಂಚೆ ಮಾಡ್ತಾರೆ, ಕೆಲವರು ಆಮೇಲೆ ಮಾಡ್ತಾರೆ. ಆದರೆ ಇಲ್ಲಿ ಬಜೆಟನ್ನೇ ಇಟ್ಕೊಂಡು ನಾವು ಈ ಅಂಕಿ ಸಂಖ್ಯೆಗಳನ್ನೇ ಇಟ್ಕೊಂಡು ಹೇಗೆ ಸರಿ ಮಾಡಬಹುದು ಅನ್ನೋದು ಮಾತ್ರ ನಮ್ಮ ಸದುದ್ದೇಶ ಇಲ್ಲಿ, ಅದನ್ನು ಮಾಡಲಿ ಅನ್ನುವಂಥದ್ದು. ಬಟ್ ಇಲ್ಲಿ ಏನಾಗಿದೆ, ಇನ್ನೊಂದೆರಡು ಸೈಂಟಿಫಿಕ್ ಆಗು ಮಾಡಿದ್ದಾರೆ. ನೀವು ಇದರಲ್ಲಿ ಕೇಂದ್ರ ಸರ್ಕಾರದ ಕೆಲವು ಕಾರ್ಯಕ್ರಮಗಳು ಇದರಲ್ಲಿ ಕಾಣುತ್ತೆ, ನೀವು ಗಮನಿಸಿದ್ರೆ ಇಲ್ವೋ ನಂಗೆ ಗೊತ್ತಿಲ್ಲ. ಅಂದರೆ ಒಳ್ಳೇದು ಎಲ್ಲಿದ್ರೂ ತಗೋಬೋದು, ಲೆಟ್ ಗುಡ್ ಇದು ಥಿಂಗ್ಸ್ ಎಲ್ಲಿಂದರೂ ಬರಲಿ. ಮಿಲೆಟ್ಸ್ಗೆ ಕೊಟ್ಟದ್ದು ಇವ್ರು ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಆಮೇಲೆ ಕಲೋನಿಯಲ್ ನೇಮ್ಗಳನ್ನ ತೆಗೆಯುವಂಥದ್ದು, ವಿಕ್ಟೋರಿಯಾ ಹಾಸ್ಪಿಟಲ್ ನೇಮ್ ಚೇಂಜ್ ಮಾಡಿದ್ದಾರೆ. ಆಮೇಲೆ ಕೃಷಿ ವಿಸ್ತಾರ, CM ಕೃಷಿ ವಿಸ್ತಾರ ಅಂತ ಬಂದಿದೆ. ಸೊ ಈ ಥರದೊಂದಷ್ಟು ನಿಜವಾಗ್ಲೂ ಸಪ್ಲೈ ಚೈನ್ನ ಸ್ಟ್ರೆಂಥನ್ ಮಾಡುವಂಥ ಕಾರ್ಯಕ್ರಮಗಳು, ಇವಕ್ಕೆಲ್ಲನೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆದರೆ ಬೇಸಿಕ್ ಮ್ಯಾಥ್ಸ್ ಲೆಟ್ ಅಸ್ ಕರೆಕ್ಟ್ ಇಟ್. ಎಕನಾಮಿಕ್ಸಲ್ಲಿ ನಮಗೆ ಅನ್ಲೆಸ್ ಅಂಡ್ ಅಂಟಿಲ್ ವಿ ಗೆಟ್ ದಿ ಫಂಡ್ಸ್ ಪ್ರಾಪರ್ಲಿ, ನಾವು ಅಕ್ಯುಮುಲೇಟ್ ಮಾಡೋಕ್ಕಾಗದೇ ಇದ್ದರೆ ನಮ್ದು ಎಂಥದೇ ದೊಡ್ಡ ಕನಸು ಕಾಣೋದು ತಪ್ಪಲ್ಲ. ಕನಸಿಗೆ ಬೇಕಾಗುವಂತಹ ಹಣಕಾಸನ್ನು ಒದಗಿಸ್ತೇ ಇದ್ದರೆ ಮತ್ತೆ ರಿವೈಸ್ ಎಸ್ಟಿಮೇಟಲ್ಲಿ ತುಂಬ ಕುಸಿಯುತ್ತೆ. ಕರ್ನಾಟಕ ಭಾರತದಲ್ಲೇ ಒಂದು ಪ್ರಗತಿಪರವಾದಂಥ ರಾಜ್ಯ. ನಾವು ಇಂಡಿಯಾಗೆ ಹೋಲಿಸಿದ್ರೆ ನಮ್ದೆಲ್ಲ ಆವ್ರೇಜ್ ಚೆನ್ನಾಗಿರುತ್ತೆ. ಸೊ ಹಂಗಿರುವಾಗ ಇದು ಆಂಬಿಷಿಯಸ್ ಆಗಿರೋದು ತಪ್ಪಲ್ಲ, ಬಟ್ ಆಂಬಿಷಿಯಸ್ಗೆ ಸರಿಯಾಗಿ ಅದಕ್ಕೆ ಎನರ್ಜಿ ಏನು ಬೇಕು, ಪ್ರಾಕ್ಟಿಕಲ್ ಆಗಿರಲ್ಲ. ಎಸ್. ರಮೇಶ್ ಬಾಬು ಸರ್, ಕೇಶವ್ ಸರ್ ವಿಶ್ಲೇಷಣೆಯನ್ನು ನೋಡಿದ್ರಿ. ಆಂಬಿಷಿಯಸ್ ಇದೆ, ಬಟ್ ಪ್ರಾಕ್ಟಿಕಲ್ ಅನ್ನೋ ಪ್ರಶ್ನೆ ಇದೆ. ಒಬ್ಬ ಆರ್ಥಿಕ ತಜ್ಞರಾಗಿ ಅವರ ವಿಶ್ಲೇಷಣೆಯನ್ನು ನಾನು ಡಿಸ್ಪ್ಯೂಟ್ ಮಾಡಲ್ಲ. ಅವರು ಕೆಲವು ಅಂಕಿಅಂಶಗಳು ಬಿಟ್ಟರೆ ಇನ್ನು ಅವ್ರ ಅಪೇಕ್ಷೆ ಪಡೋಂಥದ್ದು, ಅವ್ರು ವಿಶ್ಲೇಷಣೆ ಮಾಡಿದ್ದಂಥದ್ದು ಅಷ್ಟು ನಾನು ಸ್ವೀಕಾರ ಮಾಡ್ತೀನಿ. ಮತ್ತು ಅವ್ರು ಪಾಸಿಟಿವ್ ಆಗಿ ಹೇಳಿದ್ದಾರೆ, ಒಳ್ಳೆ ಬಜೆಟ್ ಅನ್ನೋ ಮಾತುಗಳನ್ನ ಹೇಳಿದರೆ ಅಷ್ಟರ ಮಟ್ಟಿಗೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಮತ್ತು ಅವ್ರು ಕೊಟ್ಟಿರೋ ಸಜೆಷನ್ಸು ಸ್ವೀಕಾರ ಮಾಡ್ತೀನಿ. ನಾವು ಸರ್ಕಾರ ನಡೆಸೋಂಥವ್ರು ಒಳ್ಳೆ ಸಲಹೆ ಬಂದಾಗ ಸ್ವೀಕಾರ ಮಾಡಬೇಕಾಗತ್ತೆ, ಅದನ್ನು ರಿವ್ಯೂ ಮಾಡ್ಕೋಬೇಕಾಗತ್ತೆ. ಮತ್ತು ಇವೆಲ್ಲದರ ಮಧ್ಯೆ ಅವ್ರು ಹೇಳಿದ್ರು, ಸಿದ್ದರಾಮಯ್ಯನವರು ಒಳ್ಳೆ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ, ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ, ಒಂದು ಆ್ಯಂಬಿಷನ್ ಬಜೆಟು, ಮತ್ತು ಒಳ್ಳೆ ಈ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ. ಅಂದರೆ ರಾಜ್ಯದ ಪ್ರಗತಿಯ ಹಿನ್ನೆಲೆಯಲ್ಲಿ ಒಳ್ಳೆ ಅಂಶಗಳನ್ನ ಸೇರಿಸಿದ್ದಾರೆ ಅನ್ನೋ ಮಾತನ್ನು ಹೇಳಿದರೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಆದರೆ ಅವರು ಪ್ರಾರಂಭದಲ್ಲಿ ಅದನ್ನು ಹೇಳಿದೆ ನಾನು, ಕೆಲವು ಅಂಕಿಅಂಶಗಳು ಅವ್ರಿಗೂ ನಮಗೂ ವ್ಯತ್ಯಾಸ ಇದೆ. ಈಗ ಅವ್ರು ಹೇಳಿದ್ರು 4,08,000 ಕೋಟಿ ಬಜೆಟ್ ಇತ್ತು, 4,08,000, ಮತ್ತು ಅದರಲ್ಲಿ 3,95,96 ಆಯಿತು, ಕಡಿಮೆ ಆಯ್ತು ಅಂತ. ಯಾಕೆ ಅಂತ ಹೇಳಿ ಅದನ್ನೊಂದು ಅವ್ರು ಕೈ ಬಿಟ್ಟರು. ನಾನು ಹೇಳ್ತೀನಿ, GST ಕೇಂದ್ರ ಸರ್ಕಾರ ಮಧ್ಯದಲ್ಲಿ ಕೆಲವನ್ನ ಎಕ್ಸೆಂಪ್ಷನ್ ಕೊಟ್ಟಿದ್ದರಿಂದ ನಾವೇ ನಿರೀಕ್ಷೆ ಇಟ್ಕೊಂಡಿದ್ದು 12,000ದಿಂದ 15,000 ಕೋಟಿ ಅದು ಕಡಿಮೆ ಆಯಿತು. ಅದು ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಮಗೆ ಟೋಟಲ್ ಬಜೆಟ್ ಗಾತ್ರ ಕಡಿಮೆ ಆದಂಥದ್ದು ನೋಡಿ. 95-96ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಪ್ರಥಮ ಹಣಕಾಸು ಸಚಿವರಾಗಿ 11,000 ಕೋಟಿ ರೂಪಾಯಿಗಳ ಬಜೆಟನ್ನು ಕೊಟ್ಟರು. ಮೊದಲನೇ ಬಜೆಟಲ್ಲಿ ಅವರೇನೋ ಸೋಷಿಯಲ್ ಜಸ್ಟಿಸು, ಸೋಷಿಯಲ್ ಕಮಿಟ್ಮೆಂಟು ಇಟ್ಕೊಂಡು ಬಜೆಟನ್ನು ಕೊಟ್ಟರು.
ಇವತ್ತು ಸಹ 17ನೇ ಬಜೆಟು ಇಡೀ ದೇಶದಲ್ಲಿ 3ನೇ ಮುಖ್ಯಮಂತ್ರಿಗಳು 17ನೇ ಬಜೆಟ್ ಕೊಡ್ತಾ ಇರ್ತಕ್ಕಂಥದ್ದು. ಜ್ಯೋತಿ ಬಸು ಮತ್ತು ಗುಜರಾತ್ ವಾಜಪೇಯಿ ಪಟೇಲ್ ಬಿಟ್ಟರೆ ಇವರೇ ಅತಿ ಹೆಚ್ಚು ಬಜೆಟ್ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಜನಸಾಮಾನ್ಯರು ಮಾತಾಡ್ತಾ ಇರ್ತಕ್ಕಂಥದ್ದು ಇಷ್ಟು ಬ್ಯಾಲೆನ್ಸ್ ಆಗಿ ಮತ್ತು ಸರ್ಕಾರಿ ಕಾರ್ಯಕ್ರಮಗಳನ್ನ ಜನಪರ ಕಾರ್ಯಕ್ರಮಗಳನ್ನ ಉಳಿಸ್ಕೊಂಡು ಬಜೆಟ್ ಕೊಟ್ಟಿರ್ತಕ್ಕಂಥದ್ದು ಎಲ್ಲರೂ ಮೆಚ್ಚುವಂಥ ವಿಚಾರ. ನಾನು ನಮ್ಮ ಪಕ್ಷದ ಪರವಾಗಿ ಕರ್ನಾಟಕದ ಜನರ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳನ್ನ ಹೇಳ್ತೇನೆ. ಇವತ್ತೇನು 4,48,000 ಕೋಟಿ ಬಜೆಟನ್ನು ಕೊಟ್ಟಿದ್ದಾರೆ. ಭಾಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸಾಲ ಮಾಡಿದ್ದಾರೆ ಅಂತೇಳಿ. ಯಾಕೆಂದರೆ ನಾವು ನೇರವಾಗಿ ವಿಚಾರಕ್ಕೆ ಬರ್ತೀವಿ. ಹೌದು, ಈಗ ಆಯಿತು, ನಮ್ಮ ಸರ್ಕಾರ ಈಗಾಗಲೇ 3ನೇ ಬಜೆಟ್ ಕೊಟ್ಟಿದ್ದಾರೆ. ಮೊದಲನೇ ಬಜೆಟಲ್ಲೇ ನಾವು ಗ್ಯಾರಂಟಿಗಳು 56,000 ಕೋಟಿ ಬಜೆಟ್ ಇದನ್ನ ಗ್ಯಾರಂಟಿಗಳು ಕೊಟ್ಟು ಅವತ್ತಿಂದ ನಡೆಸ್ಕೊಂಬಂದಿದ್ದೀವಿ. ನಾಟ್ ಓನ್ಲಿ ಗ್ಯಾರಂಟಿ, ರೈತರಿಗೆ ಉಚಿತ ವಿದ್ಯುತ್ ಕೊಡ್ತಾ ಇರೋದಕ್ಕೆ 26,000 ಕೋಟಿ ವಾರ್ಷಿಕವಾಗಿ ಕೊಡ್ತಾ ಇದ್ದೀವಿ. ಅದಲ್ಲದೆ ಏನು ಸೋಷಿಯಲ್ ಕಮಿಟ್ಮೆಂಟ್ಗಳೇನಿದೆ, ನೀವು ಪೆನ್ಷನ್ಗಳಿರ್ಬೋದು, ಓಲ್ಡ್ ಏಜ್ ಇರ್ಬೋದು, ವಿಡೋ ಪೆನ್ಷನ್ ಇರ್ಬೋದು, ಈ ಥರದ್ದೇನಿದೆ ಅದಕ್ಕೆ ಸುಮಾರು 15,000 ಕೋಟಿ ಕೊಡ್ತಾ ಇದ್ದೀವಿ. ಒಟ್ಟಾರೆ 1,09,000 ಕೋಟಿ ರೂಪಾಯಿಗಳನ್ನ ವಾರ್ಷಿಕವಾಗಿ ನಾಟ್ ಓನ್ಲಿ ಗ್ಯಾರಂಟಿ ಎಲ್ಲ ಸರ್ಕಾರಿ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇದೆ. ತಾವಾಗಲೇ ಮಾತಾಡ್ತಾ ಹೇಳಿದ್ರಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತೇಳಿ. ಈಗೇನು ನಾವು ಕೆಲವನ್ನ ಪೆನ್ಷನ್ನು ನಮ್ಮ ಬಜೆಟ್ ಗಾತ್ರಕ್ಕೆ ಅನುಗುಣವಾಗಿ ಇದು ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಲೆ ಏರಿಕೆಗೆ ಅನುಗುಣವಾಗಿ ಪೆನ್ಷನ್ ಜಾಸ್ತಿ ಮಾಡಲೇಬೇಕಾಗುತ್ತೆ. ಅದು ಕಮಿಟೆಡ್ ಎಕ್ಸ್ಪೆಂಡಿಚರು. ಇವತ್ತು 10,000 ಕೊಡ್ತಾಯಿದ್ರೆ ಅವ್ರಿಗೆ 12,000 ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅದು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಬಿಟ್ಟರೆ ಒಂದು ಪ್ರಮುಖವಾದ ಪ್ರಶ್ನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಾಯಿತು, ನಾವು ಗ್ಯಾರಂಟಿ ಪ್ರೋಗ್ರಾಮ್ನ ನಮ್ಮ ಸರ್ಕಾರ ಬಂದಾಗ ಕೊಟ್ಟಿದ್ದೀವಿ, ಸಾಲ ಮಾಡ್ತಾಯಿದ್ದೀವಿ. ಇಂಥ ಗ್ಯಾರಂಟಿ ಪ್ರೋಗ್ರಾಮ್ ಇರಲಿಲ್ಲಲ್ಲ, BJP ಸರ್ಕಾರ ಇತ್ತಲ್ಲ, ಇವ್ರು ಯಾಕೆ ಸಾಲ ಮಾಡಿದ್ರು? ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ 70,000 ಕೋಟಿ ಸಾಲ. ಸಾಲ ಅನ್ನೋದು ನಮ್ಮ ಆರ್ಥಿಕ ವ್ಯವಸ್ಥೆ, ಬಜೆಟ್ ವ್ಯವಸ್ಥೆ ಬಂದಾಗಲಿಂದಲೂ ಆ ಬಜೆಟ್ ಗಾತ್ರಕ್ಕೆ ಅನುಗುಣವಾಗಿ ಸಾಲವನ್ನು ಮಾಡ್ಕೊಂಬಂದಿರ್ತಕ್ಕಂಥದ್ದು ಎಲ್ಲ ಸರ್ಕಾರಗಳು ಮಾಡಿದ್ದಾವೆ, ಮುಂದಕ್ಕೂ ಮಾಡ್ತವೆ. ಕೇಶವ್ ಅವರು ಒಂದು ವಿಷಯ ರೇಸ್ ಮಾಡಿದರು, ಒಟ್ಟಾರೆ ಸಾಲದಲ್ಲಿ ಎಷ್ಟು ಪ್ರಮಾಣವನ್ನು ನೀವು ಕ್ಯಾಪೆಕ್ಸ್ಗೆ ಹಾಕ್ತಾ ಇದ್ದೀರಿ ಅಂತ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಮಾಡ್ತಾ ಇದ್ದೀರಿ, ಅಸೆಟ್ ಕ್ರಿಯೇಷನ್ ಎಷ್ಟು? ಈಗ ಅದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದು ಮ್ಯಾಟರ್ ಆಗಲ್ಲ. ಅಲ್ಲ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೀವೇ ಹೇಳಿದ್ರಿ 74,000 ಕೋಟಿ ಚಿಲ್ಲರೆ ತಾವೇನು ಒಂದು ಕೋಟ್ ಮಾಡಿದ್ರಿ, ತಾವು ಹೇಳಿದ್ರಿ. ನಾನು ಈಗ ಅದನ್ನು ಹೇಳಿದ್ರೆ ಸೋಷಿಯಲ್ ಕಮಿಟ್ಮೆಂಟು. ಈಗ ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಅವ್ರು ಯಾವ ಗ್ಯಾರಂಟಿ ಸ್ಕೀಮು ಈ ದೇಶದಲ್ಲಿ ಕೊಡ್ತಾ ಇಲ್ಲ. ಅವರು 2014ರಲ್ಲಿ ಮೋದಿರವರ ಸರ್ಕಾರ ಬಂದಾಗ ಇಡೀ ದೇಶದ ಸಾಲ ಎಷ್ಟು? 60 ಲಕ್ಷ ಕೋಟಿ. ಇವತ್ತೆಷ್ಟಿದೆ? ಅವ್ರನ್ನ ಯಾವ ಗ್ಯಾರಂಟಿ ಸ್ಕೀಮ್ ಕೊಟ್ಟಿಲ್ಲ ಈ ದೇಶದ ಜನಕ್ಕೆ. 200 ಲಕ್ಷ ಕೋಟಿ. 55 ಲಕ್ಷ ಕೋಟಿ ಬಜೆಟ್ ಏನು ಕೊಡ್ತೀರಾ, ಅಲ್ಲಿರ್ತಕ್ಕಂಥ ಟೋಟಲ್ ಸಾಲ 200 ಲಕ್ಷ ಕೋಟಿ. ಅಂದರೆ ಆಯಾ ಸರ್ಕಾರಗಳು ಅವರ ಬಜೆಟ್ಗೆ ಅನುಗುಣವಾಗಿ ನಮ್ದೇನು ಆರ್ಥಿಕ ಶಿಸ್ತು ಅಂತ ಏನು ಕರಿತೀವಿ ಕರ್ನಾಟಕದಲ್ಲಿ. ಸೆಂಟ್ರಲ್ ಬಜೆಟ್ ಇತ್ತೀಚೆಗಷ್ಟೇ ಆಯಿತು. ಅವ್ರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದಾಗಿನಿಂದ ಕ್ಯಾಪೆಕ್ಸ್ 10 ಪಟ್ಟು ಜಾಸ್ತಿ ಆಗಿದೆ. ನಾಟ್ 10%, 10% ಅಲ್ಲ, 10 ಪಟ್ಟು ಜಾಸ್ತಿ ಆಗಿದೆ. ನಿಮಗೆ ಆಯಿತು, 12 ಲಕ್ಷದ ಚಿಲ್ಲರೆ ಕೋಟಿ ಕ್ಯಾಪೆಕ್ಸ್ ತಂದು ನಿಲ್ಲಿಸಿದ್ದೀವಿ. ನೀವು ಹೇಳ್ತಿದ್ದೀರಾ, ಅಂಕಿಅಂಶಗಳು ಹೇಳೋದಕ್ಕೆ ಚೆನ್ನಾಗಿರುತ್ತೆ. ನಂದೊಂದು ಸರಳವಾದ ಪ್ರಶ್ನೆ. ಇವತ್ತು ಸನ್ಮಾನ್ಯ ಅಶೋಕ್ ರವರು, ಛಲವಾದಿ ನಾರಾಯಣಸ್ವಾಮಿ ಅವರಾರ ಪಾಪ ಎಲ್ಲ ಚಂಬು ಇಟ್ಕೊಂಡು ಪ್ರತಿಭಟನೆ ಮಾಡೋರು. ಅವ್ರದ್ದು ಯಾಕೆಂದ್ರೆ ಅವ್ರ ಸಿಂಬಲ್ ಅದು ಚಂಬು ಜನಕ್ಕೆ ಕೊಟ್ಟಿದ್ದಾರೆ, ಅದನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಕೇಂದ್ರದಲ್ಲಿ ಈಗ ನಿನ್ನೆ ಅವರಾರ ನಮ್ಮ ಹುಬ್ಳಿ MLA ಅವರು ಸಹ ಒಂದು ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ದಾರೆ. ಯಾವುದು ನಾವೇನು STP TSP ಯೋಜನೆ ಇದೆ ಅಂತೇಳಿ. ಕರ್ನಾಟಕದಲ್ಲಿ ಪ್ರಥಮ ರಾಜ್ಯ STP TSP ಯೋಜನೆಯನ್ನು ಜಾರಿಗೆ ತಂದಂಥದ್ದು. ಐ ಥಿಂಕ್ ಆಂಧ್ರ ಪ್ರದೇಶ ಬಿಟ್ಟರೆ ನೆಕ್ಸ್ಟ್ ನಾವು ಜಾರಿಗೆ ಕ್ಯಾಪೆಕ್ಸ್ ವಿಷಯ ಮುಗಿಸ್ಕೊಂಡು ಕ್ಯಾಪೆಕ್ಸ್ ವಿಷಯಕ್ಕೆ ಬರ್ತೀನಿ. ಸಾಲದಲ್ಲಿ ಒಂದು ನಿಮಿಷ ಬರ್ತೀನಿ. ಈಗ ನಾವು ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಬಜೆಟಲ್ಲಿ ಬೇರೆ ಇಲಾಖಾವಾರು ಬಿಟ್ಬಿಟ್ಟು SCP TSPಗೆ 10% ಹಣ ಸಿದ್ದರಾಮಯ್ಯವರು ಕೊಡ್ತಾ ಇದ್ದಾರೆ. ನೀವು ಇಡೀ ಕೇಂದ್ರ ಸರ್ಕಾರದಲ್ಲಿ 55 ಲಕ್ಷ ನೀವು ಕೊಡ್ತಾ ಇದ್ದೀರಲ್ಲ ಬಜೆಟ್ಟು, SCP TSP ಯೋಜನೆ ಇಲ್ಲ ನಿಮ್ಮಲ್ಲಿ ಒಂದು. ಅದಿರಲಿ, ಒಟ್ಟಾರೆ ನಿಮ್ಮ ಸರ್ಕಾರದಲ್ಲಿ ಇನ್ಕ್ಲೂಡಿಂಗ್ ಆಲ್ ಡಿಪಾರ್ಟ್ಮೆಂಟು SCಗಳಿಗೆ ನೀವು ಕೊಡ್ತಾ ಇರೋ ಅನುದಾನ ಎಷ್ಟು ಟೋಟಲ್ ನಿಮ್ಮ ಬಜೆಟಲ್ಲಿ? 4.5%. ಆ ಪ್ರಕೋಷ್ಠದವ್ರು ಕೂತ್ಕೊಂಡಿಲ್ಲ. ನಾನು ಹೇಳ್ತೀನಿ, ಇಲ್ಲಿ ನಂತರ ಇದೆ ಅಂಕಿಅಂಶ. 4.5%. STಗಳು ಕೊಡ್ತಾ ಇರೋದು 3%. ಭಾಷಣ ಹೊಡೆಯೋಕ್ಕೆ BJPಗೆ ಚೆನ್ನಾಗಿರುತ್ತೆ. ನೀವು ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ, ಇದಕ್ಕೆ ಕೊಟ್ಟಿಲ್ಲ. ಹೌದು, ನಾವು ಒಂದೊಂದು ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ನಮ್ಮ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಕೊಡಬೇಕು ಅಂತೇಳಿ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಇವತ್ತು ಕೇಶವರವರು ಹೇಳಿದ್ರು ಇಲಾಖಾವರು ಕೆಲವು ಕಡಿಮೆ ಆಗಿದೆ ಅಂತೇಳಿ. ಇವತ್ತು ಸಹ ನಮ್ಮ ಪ್ರಿಯಾರಿಟಿ 10% ಟೋಟಲ್ ಬಜೆಟಲ್ಲಿ 10%, 47,224 ಕೋಟಿ ಕೊಟ್ಟಿರ್ತಕ್ಕಂಥದ್ದು ಶಾಲಾ ಶಿಕ್ಷಣ. ಜನರಲಿ ನಾವು ಕಳೆಯುವಂಥದ್ದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಅಂತೇಳಿ, ಅದನ್ನು ಶಾಲಾ ಶಿಕ್ಷಣ ಅಂತೇಳಿ ಮಾರ್ಪಾಡಾಗಿದೆ. ಹೆಚ್ಚು ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ಶಾಲಾ ಶಿಕ್ಷಣಕ್ಕೆ 47,000 ಕೋಟಿ. ಹೌದು 0.5% ಆ ಕಡೆ ಈ ಕಡೆ ಆಗುತ್ತೆ ಬಜೆಟ್ ಗಾತ್ರಕ್ಕೆ ಅನುಗುಣವಾಗಿ. ಬಟ್ ನೀವೇನು ಲಾಸ್ಟ್ ನಾವು
24-25 ಬಜೆಟಲ್ಲಿ ಏನು ಅಲೋಕೇಶನ್ ಕೊಟ್ಟಿದ್ದೀವಿ, ಇವತ್ತೇನು ಅಲೋಕೇಶನ್ ಕೊಟ್ಟಿದ್ದೀವಿ, ಸ್ಲೈಟ್ ಡಿಫ್ರೆನ್ಸ್ ಬಿಟ್ಟರೆ ನಮ್ಮ ಪ್ರಿಯಾರಿಟಿಗಳೆಲ್ಲೂ ಬದಲಾವಣೆ ಆಗಿಲ್ಲ. ನೀವು ಮೂಲಭೂತ ಸೌಕರ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಇರ್ಬೋದು, PWD ಇರ್ಬೋದು, ಏನೇನು ಅಲೋಕೇಶನ್ ಕೊಟ್ಟಿದ್ದೀವಿ ಸಿದ್ದರಾಮಯ್ಯನವ್ರು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಅಷ್ಟೆಲ್ಲ ಮಾತಾಡೋರು ನೀವು ಹಿಂದೆ BJP ಸರ್ಕಾರ ನೀವು ಯಾವ ಗ್ಯಾರಂಟಿನೂ ಕೊಟ್ಟಿಲ್ಲ, ಸಾಲ ಯಾಕೆ ಮಾಡೋದ್ರಿ? ನಾನು ಜನಸಾಮಾನ್ಯನ ದೃಷ್ಟಿಕೋನದಿಂದ 2 ಆ್ಯಂಗಲ್ನಲ್ಲಿ ಒಂದು ಬಜೆಟನ್ನು ನೋಡ್ತೀವಿ ಸರ್. ಒಂದು ಆರ್ಥಿಕ ಶಿಸ್ತು ಎಷ್ಟರ ಮಟ್ಟಿಗೆ ಕಾಪಾಡಿಕೊಂಡಿದ್ದಾರೆ, ಇನ್ನೊಂದು ಫ್ಯೂಚರಿಸ್ಟಿಕ್ ಆಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಸರ್ಕಾರ ಮಾಡ್ತಾ ಇದೆ. 2 ಪ್ರಮುಖ ಮಾನದಂಡಗಳನ್ನು ಇಟ್ಕೊಂಡು ನಾವು ನೋಡ್ತೀವಿ. ಸೊ ತಾವು ಒಪ್ಕೊಳ್ತಾ ಇದ್ದೀರಿ ಬಜೆಟ್ ಗಾತ್ರದ ಪರ್ಸೆಂಟೇಜ್ ತೆಗೆದಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗಿದೆ ಅಂತ. ಅದಕ್ಕೆ ಕಾರಣ ಸಾಮಾಜಿಕ ಯೋಜನೆಗಳು ಅಂತೀರಿ ನೀವು? ಸಾಮಾಜಿಕ ಯೋಜನೆಗಳು ಒಂದೇ ಅಲ್ಲ. ಈಗ ರೆವಿನ್ಯೂ ವಿಷಯ ಆಗಲೇ ಮಾತಾಡ್ತಾ ಇರೋದು. ನಮ್ಮ ರೆವಿನ್ಯೂ ಮೇಲೂ ಸಹ ನಾವು ಅದನ್ನೆಲ್ಲ ನಿರ್ದಿಷ್ಟವಾಗಿ ಹೇಳಬೇಕಾಗತ್ತೆ. ಈಗ 39,000 ಕೋಟಿ 40,000 ಕೋಟಿ ಎಕ್ಸ್ಚೇಂಜಲ್ಲಿ ನಿರೀಕ್ಷೆ ಮಾಡಿದ್ರು, ಈ ಸಲ 45,000 ಕೋಟಿ ನಿರೀಕ್ಷೆ ಮಾಡಿದ್ದಾರೆ ಅಂತೇಳಿ. 1 ಲಕ್ಷ ಚಿಲ್ಲರೆ ಕೋಟಿ ಹೋದ ಸಲ ನಾವು ವಾಣಿಜ್ಯ ತೆರಿಗೆನಲ್ಲಿ ಮಾಡಿದ್ವಿ, ಈಗ 1.25 ಲಕ್ಷ ಕೋಟಿನ ನಾವು ಟಾರ್ಗೆಟ್ ಮಾಡಿದ್ದೀವಿ. ನಮ್ಮ ಬಜೆಟ್ ಗಾತ್ರ ಜಾಸ್ತಿ ಆದಾಗ ಅದು ಸ್ವಾಭಾವಿಕ, ಅದರಲ್ಲೇನು ಅತಿಶಯೋಕ್ತಿ ಅಥವಾ ಇನ್ನೇನೋ ಮಾಡಿಬಿಡ್ತೀವಿ ಅಂತ ಅಲ್ಲ. ನಮಗೆ ನೀವು ಟೋಟಲ್ ಏನು ಕೇಂದ್ರದಿಂದ ಬರುವಂಥ ಅನುದಾನಗಳಿರ್ಬೋದು, ಗ್ರಾಂಟಿನ್ ಏಡ್ ಇರ್ಬೋದು, ಅಥವಾ ನಮಗೆ ಡಿವಾಲ್ಯೂಷನ್ ಆಫ್ ದ ಟ್ಯಾಕ್ಸ್ ನಮಗೆ ಕೊಡುವಂಥ ಸಂಖ್ಯೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ನಾವು ರೆವಿನ್ಯೂ ಜನರೇಟ್ ಮಾಡಬೇಕಾಗುತ್ತೆ. ಈ ದೇಶದಲ್ಲಿ GST ಕಾಯ್ದೆ ಬಂದ ನಂತರ ನಾಟ್ ಓನ್ಲಿ ಕರ್ನಾಟಕ, ಪ್ರತಿ ರಾಜ್ಯಗಳಿಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕೆ 5ರಿಂದ 6 ಬಾಬ್ ಅಷ್ಟೇ ಇರ್ತಕ್ಕಂಥದ್ದು. ಅದ್ರ ಮೇಲೆ ನೀವು ಹೋಗೋದಕ್ಕೆ ಅವಕಾಶನೇ ಇಲ್ಲ. ಹಿಂದೆ ಭಾಳ ಸಂದರ್ಭದಲ್ಲಿ ಆಗಲೇ ಯಾವುದೋ ಇನ್ನೊಂದು ಸಂದರ್ಭದಲ್ಲಿ ಅವ್ರು ಹೇಳೋರು, ಕೇಶವ್ ಅವರು ಯಾರೊಬ್ಬ ಗ್ರೀನ್ ಅವರು ಮಾತಾಡ್ತಾ ನಮ್ಗೆ ಅದು ಕಡಿಮೆ ಆಗಬೇಕು, ಇದು ಕಡಿಮೆ ಆಗಬೇಕು. ಬೆಲೆ ಏರಿಕೆಗೆ ಸಂಬಂಧಪಟ್ಟಂಥದ್ದು ಕೇಂದ್ರ ಸರ್ಕಾರದ ವಿಚಾರ. ಇವತ್ತು ಹಿಂದೆ ಏನಾಗ್ತಾ ಇತ್ತು, ಇಲ್ಲಿ ಯಾವುದಾದ್ರು ಒಂದು ಹವಾಯಿ ಚಪ್ಪಲಿ ಕೊಂಡ್ಕೊಂತೀವಿ ಅಂದರೆ ಅಥವಾ ಯಾವುದೋ ಒಂದು ಬಟ್ಟೆ ಕೊಂಡ್ಕೊಂತೀವಿ ಅಂದರೆ ಟ್ಯಾಕ್ಸ್ ಹಾಕೋದಕ್ಕೆ ನಮ್ಮ ರಾಜ್ಯ ಸರ್ಕಾರಗಳಿಗೆ ಅವಕಾಶ ಇತ್ತು. ಇವತ್ತು ಆ ಅವಕಾಶಗಳು ಇಲ್ಲ. ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಅವ್ರಿಗೆ ಅಫ್ಕೋರ್ಸ್ ನಾವು ಟ್ಯಾಕ್ಸು, ತೆರಿಗೆ ಮತ್ತೊಂದನ್ನ ಜಾಸ್ತಿ ಮಾಡಿದ್ದೀವಿ, ಇಲ್ಲ ಅಂತ ಹೇಳೋದಿಲ್ಲ. ಅಟ್ ದ ಸೇಮ್ ಟೈಮ್ ಈಗ ಅವರು ಮಾತಾಡ್ತಾ ಇವ್ರದ್ದು ಗೋವಿಂದ ಸ್ವಾಮಿ ಅವರ ರಿಪೋರ್ಟನ್ನು ಪ್ರಸ್ತಾಪ ಮಾಡೋರು. 174 ಗೋವಿಂದ ರಾವ್ ಅವರ ವರದಿ ಕೊಟ್ಟಿದ್ದಾರೆ. 175 ತಾಲೂಕು ಐಡೆಂಟಿಫೈ ಮಾಡಿದ್ದಾರೆ. ಇಷ್ಟೆಲ್ಲ ಹಣ ವಿನಿಯೋಗ ಆದರೂ ಸಹ ಅದು ತಲುಪಿಲ್ಲ ಅಂತೇಳಿ ಅಬ್ಸಲ್ಯೂಟ್ಲಿ ರಾಂಗ್. ಡಾಕ್ಟರ್ ನಂಜುಂಡಪ್ಪರವರು ರಿಪೋರ್ಟ್ ಕೊಟ್ಟಂಥ ಸಂದರ್ಭದಲ್ಲೂ ಸಹ ಈ ರಾಜ್ಯದಲ್ಲಿ ರಿಪೋರ್ಟ್ ಕೊಟ್ಟಂತಿದ್ದು 175 ತಾಲೂಕೆ. ಬಟ್ ಇವತ್ತೇನಾಗಿದೆ, ಪ್ಯಾರಾಮೀಟರ್ಸ್ ಇದೆ, ಅವರು ಒಂದು ಅಳತೆ ಮಾಡಬೇಕಾದ್ರೆ ಆ ಪ್ಯಾರಾಮೀಟರ್ಸ್ ಅನುಗುಣವಾಗಿ ಈ ತಾಲೂಕು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರೆ. ಬಿಟ್ಟರೆ ನೀವು ಪರ್ ಕ್ಯಾಪಿಟಲ್ ಇನ್ಕಮ್ ತಗೊಳ್ಳಿ, ದೆಹಲಿ, ಗೋವಾ ಬಿಟ್ಟರೆ ನಾವು ವಿ ಆರ್ ಇನ್ 3rd ಪ್ಲೇಸ್. ಅವತ್ತೇನು ನಂಜುಂಡಪ್ಪ ರಿಪೋರ್ಟ್ ಬಂದಾಗ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿತ್ತು, ಇವತ್ತೇನಿದೆ ಅಂದರೆ ಉಳಿದವರು ಸ್ವಲ್ಪ ಸ್ಪೀಡಾಗಿ ಹೋಗಿದ್ದಾರೆ, ಅವ್ರು ಇನ್ನೂ ಹಿಂದೆ ಇದ್ದಾರೆ ಅಂತ ಸರ್. ಅದು ಬಿಟ್ಟರೆ ಗೋವಿಂದ ರಾವ್ ಅವ್ರ ರಿಪೋರ್ಟಲ್ಲಿ ಯಾಕೆ ನಾನು ಅದೊಂದಕ್ಕೆ ಸೀಮಿತವಾಗಿ ನಾನು ಹೇಳ್ತಾ ಇದ್ದೀನಿ ಮಾತನ್ನು. ಯಾಕೆ ಅಂದರೆ ಅವ್ರು 175 ತಾಲೂಕು ಬಂದಿದೆ, ಇಷ್ಟೆಲ್ಲ ವಿನಿಯೋಗ ಆಗಿದೆ, ಆಗಿಲ್ಲ ಅಂತಂದರೆ ಪ್ಯಾರಾಮೀಟರ್ಸ್ ಅವ್ರು ತಗೊಂಡಿರೋದು ವ್ಯತ್ಯಾಸ ಇರ್ಬೋದು. ಈಗ ಡಾಕ್ಟರ್ ಪರಮೇಶ್ವರ್ ಹೇಳ್ತಾ ಇದ್ರು, ತುಮಕೂರಲ್ಲಿ ತಗೊಂಡ್ರೆ ದಿ ಅಚೀವ್ಡ್ ಲಾಟ್. ನೀವು ಬೇರೆ ಎಂಪ್ಲಾಯ್ಮೆಂಟ್ ವಿಚಾರ ಇರ್ಬೋದು, ಇಂಡಸ್ಟ್ರಿ ವಿಚಾರ ಇರ್ಬೋದು, ಹೌಸಿಂಗ್ ಸ್ಕೀಮ್ ಇರ್ಬೋದು, ಬೆನಿಫಿಷಿಯರ್ಸ್ ಆರ್ ಮೋರ್. ಬಟ್ ಆ ಪ್ಯಾರಾಮೀಟರ್ಸ್ ಅವ್ರು ಏನೋ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಡೆವಲಪ್ಮೆಂಟ್ ಆಗಿಲ್ಲ ಅಂತ ಅಲ್ಲ. ಸಾಕು, ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಿದೆ, ಮನೆಗಳು ಕೊಡಂತ ಜಾಸ್ತಿ ಆಗಿದೆ, ಸ್ಕಾಲರ್ಶಿಪ್ಗಳು ಕೊಡಂತ ಜಾಸ್ತಿ ಆಗಿದೆ, ಪಬ್ಲಿಕ್ ಸ್ಕೂಲ್ ಕೊಡಂತ ಜಾಸ್ತಿ ಆಗಿದೆ, ಲಿಟರಸಿ ಪ್ರೋಗ್ರಾಮ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಇವತ್ತೇನು ಈ ಜನಪರವಾದಂಥ ಕಾರ್ಯಕ್ರಮ 3 ವರ್ಷದಲ್ಲಿ ಕೊಟ್ಟಿದ್ದಾರೆ. ಹಿಂದಿಂದು 13ರಿಂದ 18 ಬೇರೆ. ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, DK ಶಿವಕುಮಾರ್ ಸರ್ಕಾರ ಏನು ಜನಪರವಾದಂಥ ಯೋಜನೆಗಳು ಜಾರಿಗೆ ತಂದಿದ್ದಾರೆ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಪ್ರಶಾಂತ್ ಅವರೇ, ಕಳೆದ ಸಲ 4,08,000 ಕೋಟಿ ಇದ್ದ ಬಜೆಟ್ಟು 3,95,000 ಕೋಟಿಗೆ ಯಾಕೆ ಸೀಮಿತವಾಗಬೇಕಾಗಿ ಬಂತು ಅಂದರೆ ಕೇಂದ್ರ ಸರ್ಕಾರದಿಂದ ದುಡ್ಡು ಬರಲಿಲ್ಲ ಅಂತ. ದುಡ್ಡು ಬರಲಿಲ್ಲ ಅಲ್ಲ, ಕಡಿಮೆ ಬಂತು. GST ನಲ್ಲಿ ಅದನ್ನ ಮಧ್ಯದಲ್ಲಿ ಒಂದು ಸ್ಕೀಮ್ ಅನೌನ್ಸ್ ಮಾಡಿ ಆ ವಿಷಯಕ್ಕೆ ಬರ್ತೀನಿ ಸರ್, ಅದನ್ನ ಸಪ್ರೇಟ್ ಡಿಬೇಟ್ ಮಾಡೋದಿದೆ. ಒಂದು ನಿಮಿಷ, ಅಶ್ವಥ್ ನಾರಾಯಣ ಅವರು ಇದ್ದಾರೆ, ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸಂಜೆ ಮಾತಾಡ್ತಿದ್ವಿ ಸರ್, BJP ಅವ್ರು ನೆನ್ನೆನೇ ಚೊಂಬ್ ತಂದು ಇಟ್ಕೊಂಡ್ಬಿಟ್ಟಿದ್ರು ಅಂತ. ಅಂದರೆ ಪ್ರತಿಭಟನೆ ಮಾಡಬೇಕು ಅಂದರೆ ಮಾಡಬೇಕು ಅಂತ, ಹೌದಾ? ವಿರೋಧಿಸಬೇಕು ಅನ್ನುವ ಕಾರಣಕ್ಕೆ ವಿರೋಧಿಸಿದ್ರಂತೆ ನೀವು ಬಜೆಟನ್ನು? ಹಾಗೇನಿಲ್ಲ. ನೋಡಿ, ನಾವು ಪ್ರತಿಪಕ್ಷವಾಗಿ ನೀವೇ ನೋಡಿದ್ದೀರ ಈ ಬಡ್ಜೆಟ್ಟಲ್ಲಿ ಯಾವುದೇ ಒಂದು ಸ್ಪಷ್ಟತೆ ಇಲ್ಲದೆ ಈ ರಾಜ್ಯದಲ್ಲಿ ಅವರ ಒಂದು ಅನುಭವಕ್ಕೆ ಒಂದು ಶಿಕ್ಷಣ ಕ್ಷೇತ್ರವೇ ತಗೊಳ್ಳಿ, ಯಾವ ಪರಿಸ್ಥಿತಿಗೆ ಹೋಗಿರುವಂಥದ್ದಿದೆ. ಸರ್ಕಾರಿ ಶಾಲೆಗಳ ಗುಣಮಟ್ಟ ಅಥವಾ ಒಂದು ವ್ಯವಸ್ಥೆ, ಆರೋಗ್ಯ ಇಲಾಖೆ, ಇವರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಒಂದೇ ಒಂದು ಟೆಂಡರ್ ಪ್ರೊಕ್ಯೂರ್ಮೆಂಟನ್ನು
ಕರ್ನಾಟಕ ಡ್ರಗ್ಸ್ ಅಂಡ್ ಪ್ರೊಕ್ಯೂರ್ಮೆಂಟ್ ಆಗಿಲ್ಲ. ಒಂದೇ ಒಂದು ಔಷಧಿ ಮಾತ್ರ ಒಂದು ಟೆಂಡರ್ ಪ್ರೊಕ್ಯೂರ್ಮೆಂಟ್ ಆಗಿಲ್ಲ. ಈ ರೀತಿ ಒಂದು ಉದ್ಯೋಗ ನಿರ್ಮಾಣದಲ್ಲಾಗಲಿ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಉದ್ಯೋಗ ನಿರ್ಮಾಣನೂ ಆಗ್ತಿಲ್ಲ, ಅಥವಾ ಯಾವುದೇ ಒಂದು ಸ್ಪಷ್ಟತೆ ಇಟ್ಕೊಂಡು. ಅಶ್ವಥ್ ನಾರಾಯಣ ಅವರು 3.5 ಗಂಟೆಗಳ ಬಜೆಟ್ ಸ್ಪೀಚ್ ಕೇಳ್ತಾ ಕೂತ್ಕೊಂಡಿದ್ದೆ ನಾನು. 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂದಾಗ ಒಂದು ಸ್ವಲ್ಪ ಮೇಜ್ ಕುಟ್ಟಿದ್ರು ಎಲ್ಲರೂ. ಅದು ಬಿಟ್ಟರೆ ಸರ್ 54,000 ರಿಕ್ರೂಟ್ಮೆಂಟಿನ ನಿರ್ಧಾರ ಮಾಡಿದೆ ಸರ್ ಸರ್ಕಾರ. ಎಲ್ಲ ವಿಪಕ್ಷಗಳು ಮೇಜ್ ಕುಟ್ಟಬೇಕಾಗಿತ್ತಪ್ಪ. ಅದಕ್ಕೆ 54,000 ಜನರಿಗೆ ಉದ್ಯೋಗ ಸಿಗ್ತಾ ಇದೆ ಅಂತ. 50 ಅಲ್ಲ, ಬರೀ ಇದು ಘೋಷಣೆ ಆಗಿದೆ, ಅನುಷ್ಠಾನ ಮಾಡಲಿ. ನೀವೇ ನೋಡಿದ್ದೀರ ಈಗ ಒಳ ಮೀಸಲಾತಿ ಇನ್ನೊಂದು ಇವರ ಸಚಿವ ಸಂಪುಟದಲ್ಲಿ ಯಾವ ರೀತಿ ಗೊಂದಲ ನಿರ್ಮಾಣ ಆಗಿದೆ. ಇನ್ನೊಂದು ಗೊಂದಲ ಹೆಚ್ಚಾಗುವಂಥದ್ದಾಗುತ್ತೆ. ಹಾಗಾಗಿ ಇದನ್ನು ಸ್ಪಷ್ಟ ನಿರ್ಣಯ ತಗೊಳ್ಳುವಂಥದ್ದು ಈ ಸರ್ಕಾರದಿಂದ ಆಗಲ್ಲ. ಅವರ ಒಳ ಜಗಳಗಳು, ಅಧಿಕಾರಕ್ಕಾಗಿ ಕಿತ್ತಾಟಗಳೆಲ್ಲ ಆಗಿ ಬರೀ ಬಾಯಿ ಮಾತಾಗುತ್ತೆ, ಬರೀ ಹೇಳಿಕೆ ಆಗುತ್ತೆ ಹೊರತು ಇದು ಯಾವುದು ಕಾರ್ಯರೂಪಕ್ಕೆ ಖಂಡಿತ ಇವರು ತರಲ್ಲ ಅನ್ನೋದು. ಗ್ಯಾರಂಟಿ ಯೋಜನೆಗಳ ಫಂಡ್ ಕಡಿಮೆ ಮಾಡ್ತಾರೆ, ಒಂದು ಇನ್ನೊಂದು ಹೋರಾಟಕ್ಕೆ ಅವಕಾಶ ಸಿಗುತ್ತೆ ಅಂದ್ಕೊಂಡಿದ್ರು ಏನೋ. ಯಥಾ ಪ್ರಕಾರ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತಿದ್ದಾರೆ ಅವರು ಗ್ಯಾರಂಟಿ ಯೋಜನೆಗಳನ್ನು. ಖಂಡಿತ ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಜಿತ್ ಅವರು ಹೇಳಬೇಕು ಅಂದರೆ ಒಳ್ಳೆ ಆದಾಯ ಇದೆ, ಎಲ್ಲ ಸೋರ್ಸಿಂದನೂ ಆದಾಯ ಭಾಳ ಚೆನ್ನಾಗಿ ಬರ್ತಿದೆ. ಆದರೆ ಇವರು ಹಣಕ್ಕಿಂತನೂ ಮಿಗಿಲಾಗಿ ಏನಾಗ್ತಿದೆ, ಆಡಳಿತದಲ್ಲಿ ಸಂಪೂರ್ಣ ವಿಫಲ ಇದೆ. ಆಡಳಿತವನ್ನು ಕೊಡದ ಕಾರಣ ಸರಿಯಾದ ಆಡಳಿತವನ್ನೇ ನಾವು ಕಂಡಿಲ್ಲ. ಇವರು ಯಾವುದೋ ಸಮಯನೇ ಕೊಟ್ಟಿಲ್ಲ. ಬರೀ ಇವರು ಸುಖದಿಂದ ಸಂತೋಷದಿಂದ ತಳನಾಗಿ ಆ ಒಂದು ಸುಖದ ಏನು ಲೋಕದಲ್ಲಿ ಇವರು ಗಮನ ವಹಿಸಿ ಯಾವ ರೀತಿ ಒಂದು ಆಡಳಿತವನ್ನು ಕೊಡಬೇಕಾಗಿದೆ. ರಮೇಶ್ ಬಾಬು ಮಾತಾಡ್ತಾ ಇದ್ದೀನಿ, MLC. ನೀವು ತಡವಡಿಸೋದ್ರಲ್ಲೇ ಗೊತ್ತಾಗ್ತಾ ಇದೆ ನಿಮ್ಮ ಸ್ಟ್ಯಾಂಡ್ ಹೆಂಗಿದೆ ಅಂತೇಳಿ. ನಾನು ಮುಖ್ಯಮಂತ್ರಿಗಳಿಗೊಂದು ವಿನಂತಿ ಮಾಡಿದ್ದೆ, ಚೊಂಬಿಡ್ದು ಸ್ಟ್ರೈಕ್ ಮಾಡ್ತಾರೆ, ಅವರೊಂದು ರಿಯಾಕ್ಟ್ ಮಾಡಿ ಹೋಗ್ತೀನಿ ಅಂದಿದ್ರು. ಧನ್ಯವಾದ ಅಶ್ವಥ್ ನಾರಾಯಣ ಸರ್, ಧನ್ಯವಾದ. ರಾಜ್ಯ ಜನಕ್ಕೆ ಚಂಬು ಸರ್ ತಮ್ಮ ಪಕ್ಷದ ವಕ್ತಾರರಿದ್ದಾರೆ, ನಾನು ಅವ್ರ ಜೊತೆಗೆ ಮುಂದುವರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಮಧ್ಯದಲ್ಲಿ ನೀವು ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು, GST ಸ್ಲ್ಯಾಬ್ಗಳನ್ನು ಹೆಚ್ಚು ಕಡಿಮೆ ಮಾಡಿದ್ರಿಂದಾಗಿ ರಾಜ್ಯದ ಆದಾಯಕ್ಕೆ ಖೋತ ಆಗಿದೆ. ಡು ಯು ಅಗ್ರಿ? ಒಂದು ನಿಮಿಷ. 2023-24ರಲ್ಲಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದಾಗ 1,73,000 ಕೋಟಿ ಕಲೆಕ್ಟ್ ಮಾಡ್ತೇವೆ ಅಂತ ಹೇಳಿದ್ರು. ಕಲೆಕ್ಟ್ ಮಾಡಿದ್ದು 1,63,000 ಕೋಟಿ, ಅಂದರೆ 10,000 ಕೋಟಿ ಕಡಿಮೆ. 2024-25ರಲ್ಲಿ 1,89,893 ಕೋಟಿ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಕಲೆಕ್ಟ್ ಮಾಡಿದ್ದು 1,80,000 ಕೋಟಿ ಮಾತ್ರನೇ. ಪ್ರತಿ ವರ್ಷನೂ 10,000 ಕೋಟಿ ಕಡಿಮೆ ಕಲೆಕ್ಟ್ ಮಾಡ್ತಾರೆ. ಯಾಕಂದರೆ ಇವರು ಪ್ಲ್ಯಾನ್ ಮಾಡಿದಾಗ ಓವರ್ ಆಂಬಿಷಿಯಸ್ ಆಗಿ ಪ್ಲ್ಯಾನ್ ಮಾಡಿ ಯಾಕೆ ಮಾಡ್ತಾ ಇದ್ದಾರೆ? ಇಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಮೆಚ್ಚಬೇಕು. ಯಾಕೆ ಮೆಚ್ಚಬೇಕು ಗೊತ್ತಾ? FRBM ಆ್ಯಕ್ಟ್ ಪ್ರಕಾರ ಎಲ್ಲಿ ಅದು 3% ದಾಟ್ಬಿಡುತ್ತೋ ಫಿಸ್ಕಲ್ ಡೆಫಿಸಿಟ್ ನಂಬರ್ ಅಂತ ಹೇಳ್ಬಿಟ್ಟು ಆದಾಯ ಜಾಸ್ತಿ ಬರುತ್ತೆ ಅಂತ ತೋರಿಸ್ತಾರೆ. ನಂಬರ್ಸ್ ಆಟೋಮೆಟಿಕ್ಲಿ 2.95% ಬಂದು ನಿಂತ್ಕೊಂತ ಇದೆ. ಇದು ಅಂದ್ರೆ ಆಕ್ಚುಲಿ ಫಿಸ್ಕಲ್ ಡೆಫಿಸಿಟ್ ನಮ್ಗೆ ದಾಟಿದೆ. ಯಾಕೆ ನೋಡಿ, ಲಾಸ್ಟ್ ಟೈಮ್ ನೋಡಿ ನೀವು, ಲಾಸ್ಟ್ ಟೈಮ್ ಅವ್ರು ಬಜೆಟ್ ಮಂಡನೆ ಮಾಡಿದಾಗ ಏನು ಮಾಡಿದ್ರು? 4,09,000 crores ಅಂತ ತೋರಿಸಿದ್ರು. ಆಮೇಲೆ ಇವತ್ತು ರಿವೈಸ್ ಆದಾಗ 395 ಆಯ್ತದು. ಆಮೇಲೆ ರೆವಿನ್ಯೂ ಡೆಫಿಸಿಟ್ ಇಟ್ ಸೆಲ್ಫ್ ಈಸ್ ಅ ಹ್ಯಾಟ್ರಿಕ್ ಹೀರೋ. ಈಗ ಸತತ 3ನೇ ಬಾರಿ ರೆವಿನ್ಯೂ ಡೆಫಿಸಿಟ್ ಬಜೆಟ್ ಮಂಡನೆ ಮಾಡ್ತಾ ಇರೋದು ಇವರು. 19,262 crores ಏನಿರಬೇಕಿತ್ತು ಅದು 25,449 ಕೋಟಿ ಆಯಿತು. 6,000 ಕೋಟಿ ರೆವಿನ್ಯೂ ಡೆಫಿಸಿಟ್ ಜಾಸ್ತಿ ಆಯಿತು. ಆ್ಯಂಡ್ ಅದೇ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಏನು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ನೀವು 2023-24 ತಗೊಳ್ಳಿ. ಇದೇ ಸಿದ್ದರಾಮಯ್ಯ ಅವ್ರ ಬಜೆಟ್ ಡಾಕ್ಯುಮೆಂಟ್ ಪ್ರಕಾರ 37,252 ಕೋಟಿ ಬರಬೇಕಿತ್ತು. ಬಂದಿದ್ದೆಷ್ಟು? 41,193. 2024-25ರಲ್ಲಿ 44,485 ಬರುತ್ತೆ ಅಂತ ಹೇಳಿದ್ರು. ಬಂದಿರೋದೆಷ್ಟು? 46,933. ಸೊ ಅಂದ್ರೆ ಪ್ರತಿ ವರ್ಷನೂ ಕೇಂದ್ರ ಸರ್ಕಾರದಿಂದ ಅಂದ್ರೆ ಈ ಸಲ 70,000 ಕೋಟಿ ಬರುತ್ತೆ ಅಂದಿದ್ದಾರೆ. ನೀವು ಒಂದು 80,000 ಕೋಟಿ ಕೊಡ್ತೀರಿ? ಇಲ್ಲ, ಈ ಸತಿ 63,050 ಕೋಟಿ. ಯಾವುದು? ಸ್ಟ್ರೈಟ್ ಫ್ರಮ್ ಸೆಂಟ್ರಲ್ ಟ್ಯಾಕ್ಸ್ ಡೆವಲ್ಯೂಷನ್, ಗ್ರಾಂಟ್ಸ್ ಇನ್ ಏಡ್ 16,000 ಕೋಟಿ. ಎರಡು ಸೇರಿಸಿದ್ರೆ 79,000 ಕೋಟಿ ಖಚಿತವಾಗಿ ಬಂದೇ ಬರುತ್ತೆ. ಯಾಕಂದ್ರೆ 16th ಫೈನಾನ್ಸ್ ಕಮಿಷನ್ ಅಲ್ಲಿ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಪ್ರಕಾರ 4.13% ಆಗಿದೆ ಕರ್ನಾಟಕಕ್ಕೆ. ಅದರಿಂದ ಕೂಡ ಸೇರಿಸಿ 79,000 ಕೋಟಿ ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್ ಮತ್ತೆ ಗ್ರಾಂಟ್ ಇನ್ ಎರಡು ಸೇರಿ ಬರೋದು ಖಚಿತವಾಗಿ ಬಂದೇ ಬರುತ್ತೆ. ಇದು ಇವ್ರು ಕೊಡ್ತಾ ಇರ್ತಾರ ಗ್ಯಾರಂಟಿ ತರ 2 ತಿಂಗಳು 5,000 ಕೋಟಿ ಏಮಾರಿಸ್ಬಿಟ್ಟು ಮಾಡ್ತಾ ಇರೋದಲ್ಲ. ಇದು ಖಚಿತವಾಗಿ ಕೇಂದ್ರ ಸರ್ಕಾರದಿಂದ ಬಂದೇ ಬರುತ್ತೆ. ಅಂಡ್ ಸಾಲದ ವಿಷಯ ಬಂದಾಗ 555 ಸಿದ್ದರಾಮಯ್ಯ ಅಂತ ಹೇಳ್ಬೋದು. ಯಾಕೆ 555 ಅಂತ ನೀವು ಕೇಳ್ಬೋದು. 8,24,000 ಕೋಟಿ ಸಾಲದಲ್ಲಿ 5,55,000 ಕೋಟಿ ಸಾಲ ಮಾಡಿರೋದು ಸಿದ್ದರಾಮಯ್ಯ.
ಮೊದಲನೇ ಅವಧಿಯಲ್ಲಿ 1,16,000 ಕೋಟಿ, ಇವಾಗ 3 ವರ್ಷ ಪ್ಲಸ್ ಈ ವರ್ಷ ಸೇರಿ 4,39,000 ಕೋಟಿ. ಅವಾಗ ಕೇಳಿದ್ರೆ ಹೌದ್ರಿ ನಾವು ಗ್ಯಾರಂಟಿ ಕೊಡ್ತಾ ಇದ್ವಿ, ಸಾಲ ಮಾಡ್ತಿದ್ವಿ, ಗ್ಯಾರಂಟಿ ಕೊಡ್ಲಿಲ್ಲ ಆದ್ರೂ ಸಾಲ ಮಾಡಿದ್ರಲ್ಲ. ಹೇಳ್ದೆ ಕೇಳಿ 5,55,000 ಕೋಟಿ 555 ಸಿದ್ದರಾಮಯ್ಯ ಅವರು ಇಷ್ಟು ಸಾಲ ಮಾಡಿದ್ಮೇಲೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಷ್ಟು ಮಾಡಿದ್ರು? 2023-24ರಲ್ಲಿ ಔಟ್ಲೇ ಇಟ್ಟಿದ್ದ 54,000 ಕೋಟಿ, ಖರ್ಚು ಮಾಡಿದ 52,000 ಕೋಟಿ, ಅಲ್ಲೂ ಕಡಿಮೆ. ಅಂದ್ರೆ ಯಾವುದೇ 2024-25ರಲ್ಲಿ 56,000 ಕೋಟಿ ಖರ್ಚು ಮಾಡ್ತೀವಿ ಅಂದ್ರು, ತಿರ್ಗಾ ಖರ್ಚು ಮಾಡಿದ 54,000 ಕೋಟಿ ಮಾತ್ರ. 2025-26ರಲ್ಲಿ 68,000 ಮಾಡ್ತೀವಿ ಅಂತ ಹೇಳಿದ್ರು, ಖರ್ಚು ಮಾಡಿದ 62,000 ಮಾತ್ರನೇ. ಅದು ನಿಮ್ಗೆ ಫುಲ್ ಡೀಟೇಲ್ಸ್ ಬರದಾಗ ಗೊತ್ತಾಗಲ್ಲ ಪೂರ್ತಿ ಖರ್ಚಾಗಿದೆ, ಅದು ಓನ್ಲಿ ರಿವೈಸ್ ಎಸ್ಟಿಮೇಟ್ಸ್. ಅಂದ್ರೆ ಪ್ರತಿ ನಂಬರ್ಗೂ ಅನುಷ್ಠಾನಗೊಳಿಸಿಲ್ಲ ಇವರು. ನೀವು ಓನ್ ಟ್ಯಾಕ್ಸ್ ತಗೊಳ್ಳಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ತಗೊಳ್ಳಿ, ಆದ್ರೆ ಇವರು ಬ್ರದರ್ಸ್ ಯಾರಿದಾರಲ್ಲ, ಬ್ರದರ್ಸ್ಗೋಸ್ಕರ ಏನ್ ಬೇಕಾದ್ರೆ ಮಾಡಕ್ಕೆ ತಯಾರಿದ್ದಾರೆ. PPP ಮಾಡಲಲ್ಲಿ ಇವರು ಇವತ್ತು ವಕ್ಫ್ ಲ್ಯಾಂಡ್ ಡೆವಲಪ್ ಮಾಡ್ತಾರೆ, ಮೈನಾರಿಟಿ ಮಕ್ಕಳಿಗೆ ಮಾತ್ರ 50,000 ರೂಪಾಯಿ ಲ್ಯಾಪ್ಟಾಪ್ ಕೊಡ್ತಾರೆ, ಬೇರೆ ಮಕ್ಕಳಿಗೆ ಕೊಡಲ್ಲ. ಸೊ ಹಾಗಾಗಿ ನೀವು ಹಜ್ ಭವನ್ ನಿರ್ಮಾಣಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ, ಸೊ ನಿಮ್ಗೆ ಬ್ರದರ್ಸ್ಗೋಸ್ಕರ ಮಾಡ್ದಂಗೆ ಇದೆ ಬಿಟ್ರೆ ಇದು ಸಾಮಾನ್ಯ ಜನರಿಗೆ ಯಾವುದೇ ಒಂಥರ ಬೆನಿಫಿಟ್ ಮಾಡ್ತಾ ಇಲ್ಲ. ಒಂದು ನಿಮಿಷ ರೀ ಪ್ರದೀಪ್ ಅವರು, ಬರ್ತೀನಿ ನಾನು. ಶರವಣ ಅವರು ಕಾಯ್ತಾ ಇದ್ದಾರೆ. ಶರವಣ ಅವರು ನಮಸ್ಕಾರ. ಬಹಳ ಕಾವ್ಯಾತ್ಮಕವಾಗಿತ್ತು ಕುಮಾರಸ್ವಾಮಿ ಅವರ ಟ್ವೀಟು, ಬಜೆಟ್ ಅನ್ನು ಖಂಡಿಸಿ ಮಾಡಿದ್ದು. ನಮಸ್ಕಾರ. ಹೌದು ನೋಡಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 1994ರಲ್ಲಿ ನಮ್ಮದೇ ಸರ್ಕಾರ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಪ್ರಥಮ ಬಡ್ಜೆಟನ್ನು ಅವರು ಮಂಡನೆ ಮಾಡಿ ಇವತ್ತು 17ನೇ ಬಡ್ಜೆಟನ್ನು ದಾಖಲೆ ಮಾಡಿದ್ದೀನಿ ಅಂತ ಹೇಳಿ ಇಡೀ ರಾಷ್ಟ್ರದಲ್ಲೇ 3ನೇ ಮುಖ್ಯಮಂತ್ರಿ ಅಂತ ಹೇಳಿ ಆಗ್ಲೇ ಎಲ್ಲ ತರನು ಕೂಡ ನಾವೆಲ್ಲ ಮಾತಾಡಿ ಅಭಿನಂದನೆಗಳನ್ನ ಕೂಡ ನಾವು ಸಲ್ಲಿಸ್ತೀವಿ, ಇಲ್ಲ ಅಂತ ಹೇಳಲ್ಲ. ಆದರೆ ಜೊತೆಗೆ ಇವತ್ತು JDS ಪಕ್ಷ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಬಿಡುಗಡೆ ಮಾಡಿದೆ. ಅದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ ಆರ್ಥಿಕ ಚಾರ್ಜ್ ಶೀಟ್ ಅಂತಾನೆ ಅದಕ್ಕೊಂದು ಟೈಟಲ್ ನ ಕೂಡ ಕೊಟ್ಟಿದ್ದೀವಿ. ಇವತ್ತು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಏನ್ ಲೂಟಿ ಮಾಡಿದೆ, ಯಾವ ತರ ಆರ್ಥಿಕ ಶಿಸ್ತು ಅಂತ ಏನ್ ಕರಿತಾ ಇದ್ರಿ, ಆ ಆರ್ಥಿಕ ಶಿಸ್ತಲ್ಲಿ ಏನು ಉಲ್ಲಂಘನೆ ಆಗಿದೆ, ಮತ್ತೆ ಯಾವ ತರ ದಿವಾಳಿತನವನ್ನು ತೋರ್ಪಡೆ ಮಾಡಿದ್ದಾರೆ ಅಂತ ಹೇಳಿ ಆಗ್ಲೇ ಒಂದು ಬುಕ್ ಅನ್ನು ಬಿಡುಗಡೆ ಮಾಡಿದೀವಿ. ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು 208 ಪುಟ ಇರತಕ್ಕಂತ ಒಂದು ಬಡ್ಜೆಟ್ ಪುಸ್ತಕವನ್ನ 3.5 ಗಂಟೆಗಳ ಕಾಲ ಏನವರು ನಿರಂತರವಾಗಿ ಓದಿದ್ದಾರೆ, ಅದಕ್ಕೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವ್ರಿಗೂ ಗೊತ್ತು ಇದು ಕೊನೆ ಬಡ್ಜೆಟ್, ನನ್ನ ಮುಖ್ಯಮಂತ್ರಿಯಾಗಿ ನಾನು ಮಂಡಿಸ್ತಾ ಇರತಕ್ಕಂಥದ್ದು, ಮುಂದಕ್ಕೆ ಇನ್ನು ಏನೇನು ಬದಲಾವಣೆಗಳಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದ್ದು, ಅವ್ರ ಮುಖದಲ್ಲಿ ಕೂಡ ಇವತ್ತು ಯಾವುದೇ ಲವಲವಿಕೆ ಇರಲಿಲ್ಲ, ನಾವೆಲ್ಲ ಕೂಡ ನೋಡಿದೀವಿ. ಈ ಬಡ್ಜೆಟ್ ಅಲ್ಲಿ ಯಾವುದೇ ದೂರದೃಷ್ಟಿನೂ ಇಲ್ಲ, ಯಾವುದೇ ತರ ಜನರಿಗೆ ಇವತ್ತು ಒಳ್ಳೆ ಕಾರ್ಯಕ್ರಮಗಳು ಯಾವುದು ಕೂಡ ಘೋಷಣೆ ಆಗಿಲ್ಲ. ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ, ನಂಬಿಕೆ ಕೊಡ್ಲಿಕ್ಕೆ ಯಾವುದಾದ್ರು ಒಂದು ಸಾಲ ಮನ್ನಾ ಭಾಗ್ಯವನ್ನ ಏನಾದ್ರು ಕೊಟ್ರ, ರೈತರಿಗೋಸ್ಕರ ಏನಾದ್ರು ಹೊಸ ಯೋಜನೆಗಳನ್ನ ತಂದ್ರ, ಇವತ್ತು ಪುಸ್ತಕದಲ್ಲಿ ನೋಡಿ ಕೃಷಿಯನ್ನ ನಂಬಿಕೊಂಡು ತನ್ನ ಜೀವನವನ್ನ ಕಟ್ಕೊಳ್ಳುವಂತ ರೈತ ಇವತ್ತು ಯಾವ ಮಟ್ಟಕ್ಕೆ ಅವನು ಕೆಲಸ ಮಾಡಬೇಕು, ಇವತ್ತು ಅದು ಮುಖ್ಯವಾಗಿರುತ್ತೆ. ಎರಡನೇದಾಗಿ ಯುವಕರ ಬಾಳಲ್ಲಿ ಚೆಲ್ಲಾಟ ಆಡ್ತಾ ಇದೆ ಈ ಸರ್ಕಾರ. ನೇಮಕಾತಿ ವಿಚಾರದಲ್ಲಿ 2,60,000 ಹುದ್ದೆಗಳು ಖಾಲಿ ಇದೆ. ಅದರಲ್ಲಿ 54,000 ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಬಜೆಟ್ ಅಂದ್ರೆ ಮಾಡ್ತೀವಿ ಅನ್ನೋದು ಹೇಳೋದೇ ಬಜೆಟ್ ಸರ್. ಅದ್ರದ್ದು ಏನ್ ಪ್ರಪೋಸಲ್ ಮಾಡಿದೀವಿ ಅಂತ ಹೇಳೋದಲ್ಲ ಬಜೆಟ್. ಶರವಣ ಅವರೇ, ಮಾಡ್ತೀವಿ ಅಂತ ಹೇಳೋದೇ ಬಜೆಟ್ ಅಲ್ವಾ? ಮಾಡ್ತೀವಿ ಅಂತಾನೆ ಹೇಳ್ಬೇಕು ಬಜೆಟ್ ಅಲ್ಲಿ. ಆಯ್ತು, ಈಗ ಮಾಡ್ತೀವಿ ಅಂತ ಅಲ್ಲಲ್ಲ, ಘೋಷಣೆ ಮಾಡ್ಬಿಟ್ರೆ ಆಗೋಯ್ತಾ? ಘೋಷಣೆಯಾಗೇ ಉಳಿದಿದೆ. ನಾನು ಕಳೆದ 3 ವರ್ಷ ಬಜೆಟ್ ಮಂಡನೆ ಮಾಡಿದ್ದಾರೆ, ಜವಾಬ್ದಾರಿಯುತ ವಿಪಕ್ಷಗಳಾಗಿ ಬಜೆಟ್ ಅನುಷ್ಠಾನ ಆಗುವಂತೆ ಜೆಡಿಎಸ್ ನಿಂದ ಪ್ರದೀಪ್ ಅವರಿದ್ದಾರೆ. ಪ್ರದೀಪ್ ಅವರೇ, ಸಾರಿ ನಿಮಗೆ ಅಜಿತ್ ಒಂದೇ ಒಂದು ನಿಮಿಷ. ಪ್ರದೀಪ್ ಹೇಳಕ್ಕೆ ಒಂದೇ ಒಂದು ನಿಮ್ಮ ಅಡ್ಜಸ್ಟ್ಮೆಂಟ್ ನಾವೇನು ಒಂದೇ ಒಂದು. ಈಗ ಸಿದ್ದರಾಮಯ್ಯ ಅವರು ಮಹಾತ್ಮ ಗಾಂಧಿ ಹೆಸರನ್ನ ಎಷ್ಟು ಪ್ರಸ್ತಾಪ ಮಾಡ್ತಾರೆ, ಏನ್ ಮಾಡ್ತಾರೆ ನೋಡ್ತಾ ಇದೀವಿ. ಆದ್ರೆ ಮಹಾತ್ಮ ಗಾಂಧಿ ಹೆಸರು ಹೇಳ್ಕೊಂಡು ಇವತ್ತೊಂದು ಹೊಸ ಇದು ತರ್ತಾ ಇದ್ದಾರೆ. ಏನ್ ಹೇಳಿ, ಟೂರಿಸಂ ಇನ್ ಆಲ್ಕೋಹಾಲ್ ಸೆಕ್ಟರ್ ತರ್ಬೋದಾ? ಅದು ನೀವು ಆಲ್ಕೋಹಾಲ್ ಸೆಕ್ಟರ್ ಅಲ್ಲಿ ಟೂರಿಸಂ ತಂದು ಮಹಾತ್ಮ ಗಾಂಧಿ ಹೆಸರು ಯಾವ್ದು ಕೆಟ್ಟಿದ್ದಾರೆ? ಇಲ್ಲ ಅಂದ್ರೆ ಮಹಾತ್ಮ ಗಾಂಧಿ ನಿಮ್ಗೆ ಪ್ರೇರಣೆ ಅಂತ ಹೇಳ್ತೀರಾ? ಅವಕಾಶ ಕೊಡಿ, ಅವರಿಗೆಲ್ಲ ನಾನ್ ರಿಪ್ಲೈ ಕೊಡೋದು ನಿಂತ್ಕೊಂಡು ಅವಕಾಶ ಸಿಗಲ್ಲ. ಅಲ್ಲಲ್ಲ, ಅವರು ಮಿತ್ರ ಪಕ್ಷಗಳವರು
ಪ್ರದೀಪ್ ಅಂದ್ರೆ ನಾನೇನ್ ಮಾಡ್ಲಿ? ನಾನು ಮತ್ತೆ ಅವ್ರಿಗೆ ಉತ್ತರ ಕೊಡ್ಬೇಕಾಗುತ್ತೆ. Yes, ನಾನು ಕೊಟ್ಟಾಗ yes. ಅವಾಗ ಅವಕಾಶ ಪ್ರದೀಪ್ ಪ್ಲೀಸ್. ಆಲ್ಕೋಹಾಲ್ ಟೂರಿಸಂ ಬಗ್ಗೆ ಈ ಮಹಾತ್ಮ ಗಾಂಧಿ ಹೆಸರು ಹೇಳ್ಕೊಂಡಿವ್ರು ಎಲ್ಲ ಕಡೆ ಆಲ್ಕೋಹಾಲ್ ಟೂರಿಸಂ ಮಾಡ್ತೀವಿ ಅಂತ ಹೇಳಿದ್ರೆ 45,000 ಕೋಟಿ ಎಕ್ಸೈಸ್ ಇಂದ ಬೇಕು ಅಂತ ಹೇಳ್ತೀರಾ? ದೇವಸ್ಥಾನ ಕಟ್ಟೋರು ಅಂದ್ರೆ ನೀವು ಆಲ್ಕೋಹಾಲ್ ಟೂರಿಸಂ ಮಾಡ್ತೀರಾ? ಅಜಿತ್ ಹೇಳಿ, ಇವತ್ತಿಗೆ ಯುವಕರಿಗೆ ಪ್ರಶ್ನೆ ಕೇಳ್ತೀನಿ. ಪ್ರದೀಪ್ ಅವ್ರದೊಂದು ರಿಯಾಕ್ಷನ್ ತಗೊಂಡು ಪ್ಲೀಸ್. ಅಟ್ 2 ನಿಮಿಷ ಟೈಮ್ ಕೊಡೋಣ. ಲಾಸ್ಟ್ 2.5 ವರ್ಷದ್ದು ಇವರು ಆವರೇಜ್, ಇವರು ಒಟ್ಟು ಬಡ್ಜೆಟ್, ಇವ್ರ ಗ್ಯಾರಂಟಿ, ಇವರೆಲ್ಲ ಇಟ್ಕೊಂಡು ಒಂದು ಸಿವಿಕ್ ಸಂಸ್ಥೆ ಒಂದು ಅಧ್ಯಯನ ಮಾಡಿತು. ಅದರಲ್ಲಿ ಇವರು ಕೊಟ್ಟಿರ್ತಕ್ಕಂಥ 546 ಏನು ಪ್ರಣಾಳಿಕೆ ಇತ್ತು, ಅದರಲ್ಲಿ 134 ಭರವಸೆಗಳನ್ನು ತಗೊಂಡು ಒಂದು ಅಧ್ಯಯನ ಮಾಡ್ತು. ಅದು ರಿಪೋರ್ಟ್ ಕೊಡ್ತು. ಆ ರಿಪೋರ್ಟ್ ಕೊಟ್ಟರಲ್ಲಿ ಅದರಲ್ಲಿ 134 ಭರವಸೆಗಳಲ್ಲಿ ಕೇವಲ ಇವರು ಫುಲ್ಫಿಲ್ ಮಾಡಿರ್ತಕ್ಕಂಥ ಇನ್ಕ್ಲೂಡಿಂಗ್ ಗ್ಯಾರಂಟಿ 9 ಸ್ಕೀಮ್ಗಳನ್ನು ಮಾತ್ರ ಫುಲ್ಫಿಲ್ ಮಾಡಿದ್ದಾರೆ. ಇವರು ಒಟ್ಟು 100%ಗೆ ಕೊಟ್ಟಿರ್ತಕ್ಕಂಥದ್ದು 2.5 ವರ್ಷದಲ್ಲಿ 2.5 ವರ್ಷದಲ್ಲಿ ಇವ್ರು ಕೊಟ್ಟು 2 ವರ್ಷ 2 ತಿಂಗಳಿಗೆ ಇವ್ರು ಕೊಟ್ಟಿರ್ತಕ್ಕಂಥ ಪರ್ಸೆಂಟೇಜು 6.7%. ಇದು ಸಿವಿಕ್ ವರದಿ ಪ್ರಜಾವಾಣಿಯಲ್ಲಿ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ಅಂದರೆ ಬಡ್ಜೆಟಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಏನು ಸ್ಕೀಮ್ಗಳಿದೆ, ಚಿಂತಿಸಲಾಗಿದೆ, ಮಾಡಲಾಗಿದೆ, ನೋಡಲಾಗಿದೆ, ಇವೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು. ಆದರೆ ನೋಡಿ, ಇದು ನಮ್ಮದು ಆಲನ್ ಸ್ಕೀಮ್ 900 ಕೋಟಿ ಬ್ಯಾಲೆನ್ಸ್ ಇದೆ. ನಮ್ಮ ರೈತರದು ಇವತ್ತು ಪ್ರೋತ್ಸಾಹಧನ ಬ್ಯಾಲೆನ್ಸ್ ಇದೆ, ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟಾಗೆ ಸರ್ ಹೇಳಿದ್ರು, ಒಂದೇ ಒಂದು ಇವನ್ ಬೊಮ್ಮಾಯಿಯವರು ಕೂಡ ಸಾಲ ಮಾಡಿದ್ದಾರೆ. ಕರೆಕ್ಟು. ಅವತ್ತು 2 ವರ್ಷ ದೊಡ್ಡ ಕರೋನಾ ಇತ್ತು. ಕರೋನಾ ಸಂದರ್ಭದಲ್ಲಿ ಸಾಲ ಆಗಿದೆ. ಇವರು ಸಾಲ ಮಾಡೋದು ಗ್ಯಾರಂಟಿಗೆ ಅಂತ ಹೇಳ್ತಾರೆ. ಆದರೆ 4,35,000 ಕೋಟಿ ಸಾಲ ಮಾಡ್ತಾರೆ. ಗ್ಯಾರಂಟಿ ಕೊಟ್ಟಿರೋದು ಎಷ್ಟು? 1,20,000 ಕೋಟಿ. ಇಷ್ಟು ಕೊಟ್ಟು ನೀವು 4,35,000 ಕೋಟಿ ಸಾಲ ಮಾಡಿದ್ರಿ ಗ್ಯಾರಂಟಿ ಸ್ಕೀಮ್. ಅದರಲ್ಲಿ ನೀವು ಜಾಸ್ತಿ ಮಾಡಿರೋದು ಯಾವುದಕ್ಕೆ? ನಂದಿನಿ ಹಾಲ್ಗೆ ಪ್ರತಿ ಲೀಟ್ರಿಗೆ 5 ರೂಪಾಯಿ ಜಾಸ್ತಿ ಮಾಡಿರಿ. ಪೆಟ್ರೋಲ್ ಡೀಸೆಲ್ಲು 3 ರೂಪಾಯಿ 3.5 ರೂಪಾಯಿ ಜಾಸ್ತಿ ಮಾಡಿದರೆ. ಲಿಕ್ಕರು 20% ಜಾಸ್ತಿ ಮಾಡಿದ್ದೀರಾ. ಇದು ಆಸ್ತಿ ಮಾರ್ಗದರ್ಶಿಕೆ ಗೈಡ್ಲೈನ್ಸು 15 to 30% ಜಾಸ್ತಿ ಮಾಡಿದ್ದೀರಾ. ಮೋಟಾರು ವಾಹನ ತೆರಿಗೆ 3% ಜಾಸ್ತಿ ಮಾಡಿದ್ರೆ. ನೀವು ಅದಾದಮೇಲೆ ಇದಲ್ಲದೆ ನೀವು ಪ್ರತಿ ವರ್ಷ ಈ ಸಿದ್ದರಾಮಯ್ಯನವ್ರದ್ದು ಇದುವರೆಗೆ ಮತ್ತು ಕುಮಾರಸ್ವಾಮಿ ಅವರು ಯಾರ್ಯಾರು ಚೀಫ್ ಮಿನಿಸ್ಟರ್ ಆಗಿರೋರೆಲ್ಲ ಅವಧಿಗಳಲ್ಲಿ GSDP ಎಷ್ಟೆಷ್ಟು ಅವಧಿ ಇದೆ ಚೆಕ್ ಮಾಡೋಣ ಒಂದ್ಸರಿ. ಈ 2006ರಿಂದ 2008 ಕುಮಾರಸ್ವಾಮಿ ಮತ್ತು BJP ಜೊತೆ ಸರ್ಕಾರ ಇದ್ದಾಗ 12.3%. 2008-13 BJP ಗೌರ್ಮೆಂಟು 9.80. 2013 to 18 ಸಿದ್ದರಾಮಯ್ಯ ಗೌರ್ಮೆಂಟು 8% ಬಂತು. ತಿರ್ಗಿ 2018-23 ಆವಾಗ JDS ಗ್ರೋತ್ ರೇಟ್ 9.4%. ಅಗೈನ್ 23-26 ಸಿದ್ದರಾಮಯ್ಯ ಗೌರ್ಮೆಂಟು 6.30 ಡೌನ್ ಆಗಿದೆ. ಯಾವಾಗೆಲ್ಲ ಸಿದ್ದರಾಮಯ್ಯ ಆಡಳಿತ ಮಾಡಿದ್ರೆ ಅವಾಗೆಲ್ಲ ಡೌನ್ ಆಗಿದೆ. ಯಾಕೆ? ಸೋಷಿಯಲ್ ಇವ್ರು ಸೋಷಿಯಲ್ ರಮೇಶ್ ಬಾಬು ಅವ್ರದ್ದೊಂದು ಪ್ರತಿಕ್ರಿಯೆ ತಗೊಳ್ಬೇಕಾಗಿತ್ತು. ಐ ಆಮ್ ಸಾರಿ, ನಾನು ನಾಳೆ ಬೇಕಿದ್ರೆ ಇನ್ನೊಂದ್ಸಲ ಮಾಡೋಣ ಅಂತ ಡಿಬೇಟ್. ಸರ್, ಈಗ ಬ್ರೇಕ್ ತಗೊಳ್ಳಿಲ್ಲ, ನಮ್ಮ ಬಜೆಟ್ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ 4 ಜನರು. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.